ಏನಿದು ಜಸ್ಟಿಫಿಕೇಶನ್ ಅಂತ ನೀವು ಕೇಳ್ಬೋದು. ಜಸ್ಟಿಫಿಕೇಶನ್ ಅಂದ್ರೆ ಅರ್ಥ ಏನು? ಜಸ್ಟ್ ಆಸ್ ಇಫ್ ಐ ಆಮ್ ನಾಟ್ ಸಿನ್ಡ್. ಯೇಸು ಕ್ರಿಸ್ತನು ನನಗಾಗಿ ಪುನರುತ್ಥಾನ ಹೊಂದಿದ್ದಾರೆ ಎಂದು ಆತನ ಪುನರುತ್ಥಾನದಲ್ಲಿ ಯಾರು ವಿಶ್ವಾಸ ಇಟ್ಟಿದ್ದೀರೋ ದೇವರು ನಿಮ್ಮನ್ನ ಕನ್ಸಿಡರ್ ಮಾಡಿದ್ದಾರೆ. ಏನಂತ ಗೊತ್ತಾ? ಯು ಆರ್ ರೈಚಸ್ ಟುಡೇ ಆನ್ವರ್ಡ್ಸ್. ಇಂದಿನಿಂದ ನೀನು ನೀತಿವಂತ. ದೇವರೇ, ನಾನು ನೀತಿವಂತ ಅಲ್ಲ, ನೀನಲ್ಲ, ಬಟ್ ಐ ಆಮ್ ಜಸ್ಟಿಫೈಯಿಂಗ್ ಯು ದಟ್ ಯು ಆರ್ ರೈಚಸ್. ನೀ ನೀತಿವಂತ ಅಲ್ಲ, ನೀ ನೀತಿವಂತ ಆಗೋದು ಇಲ್ಲ ನನಗೆ ಗೊತ್ತು, ಬಟ್ ಬಿಕಾಸ್ ಯು ಟ್ರಸ್ಟೆಡ್ ಇನ್ ಮೈ ಸನ್, ದ ರೆಸರೆಕ್ಷನ್ ಆಫ್ ಮೈ ಸನ್, ನನ್ನ ಪುತ್ರನ ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟಿ ಅಲ್ವಾ, ದಟ್ ಈಸ್ ದ ರೀಸನ್ ಐ ಕ್ರೆಡಿಟ್ ದಟ್ ಗ್ರೇಸ್ ಟು ಯುವರ್ ಅಕೌಂಟ್ ದಟ್ ಯು ಆರ್ ರೈಚಸ್ ಲೈಕ್ ಮೈ ಸನ್. ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ಪುನರುತ್ಥಾನ ಹಬ್ಬವನ್ನು ಆಚರಿಸಿದ್ದೇವೆ. ಸಂಡೇ. ಎಲ್ಲರಿಗೂ ಪುನರುತ್ಥಾನ ಹಬ್ಬದ ಶುಭಾಶಯಗಳು. ಕ್ರೈಸ್ತ ವಿಶ್ವಾಸ ಅಥವಾ ನಮ್ಮ ವಿಶ್ವಾಸ, ಅದಕ್ಕೆ ಅಡಿಪಾಯ ಏನು ಅಂತ ಕೇಳಿದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನ. ಕ್ರೈಸ್ತ ವಿಶ್ವಾಸದ ಅಡಿಪಾಯ, ಫೌಂಡೇಶನ್ ಆಫ್ ಕ್ರಿಶ್ಚಿಯನ್ ಫೇತ್. ವಾಟ್ ಈಸ್ ದ ಟ್ರೂ ಫೌಂಡೇಶನ್ ಆಫ್ ಕ್ರಿಶ್ಚಿಯನ್ ಫೇತ್? ಕ್ರೈಸ್ತ ವಿಶ್ವಾಸದ ನಿಜವಾದ ಅಡಿಪಾಯ ಏನು ಕೇಳಿದ್ರೆ, ಇಟ್ ಈಸ್ ನಾಟ್ ದ ಡೆತ್ ಆಫ್ ಜೀಸಸ್. ಓಕೆ, ಯೇಸು ಕ್ರಿಸ್ತನ ಮರಣ ಅಲ್ಲ. ಯೇಸು ಕ್ರಿಸ್ತನ ಮರಣ ಮುಖ್ಯನೇ, ಆದರೆ ಇಫ್ ದೆರ್ ಈಸ್ ನೋ ರೆಸರೆಕ್ಷನ್ ಆಫ್ ಕ್ರೈಸ್ಟ್ ಜೀಸಸ್, ಜೀಸಸ್ ವುಡ್ ಹ್ಯಾವ್ ಬೀನ್ ಎ ಫೂಲಿಶ್ನೆಸ್ ಟು ದ ಹೋಲ್ ವರ್ಲ್ಡ್. ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದದೇ ಇದ್ದಿದ್ದರೆ ಯೇಸು ಕ್ರಿಸ್ತರು ಒಂದು ನಿಜವಾಗಲೂ ಒಂದು ಜೀಸಸ್ಸೇ ಒಂದು ಮೂರ್ಖತನ ಆಗ್ತಾ ಇತ್ತು, ಫೂಲಿಶ್ ಆಗ್ತಾ ಇದ್ರು. ಅವರ ಬೋಧನೆಗೆ ಯಾವ ಬೆಲೆನೂ ಇರ್ತಾ ಇರಲಿಲ್ಲ, ಅವರ ಸಾಧನೆಗೆ ಯಾವ ಬೆಲೆನೂ ಇರ್ತಾ ಇರಲಿಲ್ಲ, ಅವರ ಮರಣಕ್ಕೆ ಯಾವ ಬೆಲೆನೂ ಇರ್ತಾ ಇರಲಿಲ್ಲ, ಅವರ ಜೀವನಕ್ಕೆ ಅವ್ರು ಯಾವುದಕ್ಕೂ ಬೆಲೆನೇ ಇರ್ತಾ ಇರಲಿಲ್ಲ. ಅವರು ಜನಿಸಿದ್ರಿಂದ ಸತ್ತು ಹೋದ ಆ ಕ್ಷಣದವರೆಗೆ ನಮಗೆ ಗೊತ್ತು ಯೇಸು ಕ್ರಿಸ್ತನ ಜೀವನ, ಅವರ ಹುಟ್ಟು ಹೇಗಾಯಿತು, ನಂತರ ಅವರು ಹೇಗೆ ಜೀವಿಸಿದರು, ಏನೆಲ್ಲ ಅದ್ಭುತ ಕಾರ್ಯಗಳನ್ನ ಮಾಡಿದರು, ಏನೆಲ್ಲ ಬೋಧನೆಗಳನ್ನು ಮಾಡಿದರು, ಏನೆಲ್ಲ ಸಾಧನೆಗಳನ್ನ ಮಾಡಿದರು, ಎಷ್ಟು ಘೋರವಾದ ಮರಣವನ್ನು ಅವರು ಅನುಭವಿಸಿದರು ಪಾಪಿಗಳ ಪರಿಹಾರಕ್ಕಾಗಿ, ಪಾಪಿಗಳ ರಕ್ಷಣೆಗಾಗಿ. ಎಲ್ಲವೂ ಕೂಡ ವ್ಯಾನಿಶ್ಡ್ ಅಂತ ಹೇಳ್ತೀವಲ್ಲ, ಯೂಸ್ಲೆಸ್, ಮೀನಿಂಗ್ಲೆಸ್, ಫೂಲಿಶ್ನೆಸ್ ಆಗಿ ಹೋಗ್ತಾ ಇತ್ತು ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದದೆ ಹೋಗಿದ್ರೆ. ದ ಹೋಲ್ ವರ್ಲ್ಡ್ ವಾಸ್ ಸೈಲೆಂಟ್. ಪೂರ್ತಿ ಎಲ್ಲ ಸೈಲೆಂಟ್ ಆಗಿತ್ತು ಅವರು ಪುನರುತ್ಥಾನ ಆಗೋ ತನಕ. ಅವರು ಪುನರುತ್ಥಾನರಾಗದಾಗ ನಿಜವಾಗಲೂ ಅದೇ ನಮಗೆ ನಿಜವಾಗಲೂ ಒಂದು ದೊಡ್ಡ ಜಾಯ್ ಯಾವುದು ಕೇಳಿದ್ರೆ, ಯೇಸುವಿನ ಜನನ ಅಲ್ಲ, ಯೇಸುವಿನ ಮರಣನೂ ಅಲ್ಲ, ಯೇಸು ಕ್ರಿಸ್ತನ ಪುನರುತ್ಥಾನ. ಯಾಕೆ ಕೇಳಿದ್ರೆ ನಮಗೆ ಗೊತ್ತು, ಹೂ ಇಸ್ ಜೀಸಸ್, ಯೇಸು ಯಾರು ಅಂತ ಕೇಳಿದರೆ ನಾವೆಲ್ಲರೂ ಹೇಳ್ತೀವಿ ಯೇಸು ನಮ್ಮ ರಕ್ಷಕ. ಯೇಸು ಯಾಕೆ ಬಂದಿದ್ದು? ನಮ್ಮ ಪಾಪಗಳನ್ನ ಪರಿಹಾರ ಮಾಡಲಿಕ್ಕೆ. ಪಾಪ ಪರಿಹಾರಕ್ಕೆ ಎವಿಡೆನ್ಸ್ ಏನು? ಪಾಪ ಪರಿಹಾರ ಆಯಿತು ಅನ್ನೋದಕ್ಕೆ ಎವಿಡೆನ್ಸ್ ಏನು? ನಾವು ಹೇಳ್ತೀವಿ ಶಿಲುಬೆ ಮರಣ. ಶಿಲುಬೆ ಮರಣ ಎವಿಡೆನ್ಸ್ ಅಲ್ಲ. ದ ಡೆತ್ ಆಫ್ ಜೀಸಸ್ ಇಸ್ ನಾಟ್ ದ ಪ್ರೂಫ್ ದಟ್ ಅವರ್ ಸಿನ್ಸ್ ಆರ್ ಫಾರ್ ಗಿವನ್. ಗಾಡ್ ಹ್ಯಾಸ್ ಫಾರ್ ಗಿವನ್ ಅವರ್ ಸಿನ್ಸ್. ದೇವರನ್ನ ಪಾಪ ಕ್ಷಮಿಸಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಯೇಸುವಿನ ಶಿಲುಬೆ ಮರಣ ಅಲ್ಲ. ಶಿಲುಬೆ ಮರಣ ನಮ್ಮ ಪಾಪಕ್ಕೆ ಶಿಕ್ಷೆ ವಿಧಿಸಲಾಗಿದೆ ಅನ್ನೋದಕ್ಕೆ ಪ್ರೂಫ್. ಆರ್ ಸಿನ್ಸ್ ಆರ್ ಪನಿಷ್ಡ್. ನಮ್ಮ ಪಾಪಕ್ಕೆ ದಂಡನೆ ವಿಧಿಸಲಾಗಿದೆ. ಯೇಸು ಕ್ರಿಸ್ತನ ಶಿಲುಬೆ ಮರಣ ಏನು ಕೇಳಿದರೆ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಅಷ್ಟೇ. ಆದರೆ ಪರಿಹಾರ ಆಗಿದೆ ಅನ್ನೋದಕ್ಕೆ ಪ್ರೂಫ್ ಏನು? ವಾಟ್ ಈಸ್ ದ ಪ್ರೂಫ್, ಎವಿಡೆನ್ಸ್ ದಟ್ ಆರ್ ಸಿನ್ಸ್ ಆರ್ ಫಾರ್ ಗಿವನ್ ಬೈ ಗಾಡ್ ಆ್ಯಂಡ್ ಗಾಡ್ ಹ್ಯಾಸ್ ಅಕ್ಸೆಪ್ಟೆಡ್ ಮೀ. ದೇವರು ನನ್ನ ಪಾಪ ಕ್ಷಮಿಸಿ ನನ್ನನ್ನು ಅಕ್ಸೆಪ್ಟ್ ಮಾಡಿದರು ಅನ್ನೋದಕ್ಕೆ ಪ್ರೂಫ್ ಏನು ಕೇಳಿದ್ರೆ, ದ ರೆಸರೆಕ್ಷನ್ ಆಫ್ ಕ್ರೈಸ್ಟ್ ಜೀಸಸ್. ಓನ್ಲಿ ದ ರೆಸರೆಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಪುನರುತ್ಥಾನ ಆಗದೆ ಹೋಗಿದ್ರೆ ಅವರ ಬೋಧನೆ ನಿರರ್ಥಕವಾಗ್ತಾ ಇತ್ತು, ನಮ್ಮ ವಿಶ್ವಾಸ ವ್ಯರ್ಥವಾಗ್ತಾ ಇತ್ತು, ನಾವು ಏನೆಲ್ಲ ಪ್ರಾರ್ಥನೆಗಳನ್ನ ಮಾಡಿದ್ರು ಎಲ್ಲದೂ ವ್ಯರ್ಥ ಆಗ್ತಾ ಇತ್ತು. ಆದರೆ ಯೇಸು ಕ್ರಿಸ್ತನ ಪುನರುತ್ಥಾನ ಇದೆಯಲ್ವಾ, ಅದೆಲ್ಲವನ್ನ ಮೀನಿಂಗ್ಫುಲ್ ಬರುವ ಹಾಗೆ ಮಾಡ್ತು. ತುಂಬ ಪವರ್ಫುಲ್ ಥಿಂಗ್, ಒಂದು ಅದ್ಭುತಕರವಾದ ಶಕ್ತಿಯುತವಾದ ಕಾರ್ಯ ನಮಗೋಸ್ಕರ ದೇವರು ಮಾಡಿದೇನು ಕೇಳಿದರೆ,
ಯೇಸುವನ್ನು ಮರಣದಿಂದ ಎಬ್ಬಿಸಿದ್ದು. ರೆಸರೆಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್. ಇಲ್ಲದೆ ಇದ್ರೆ ಕ್ರಿಸ್ತನಲ್ಲಿ ನಾವಿಟ್ಟ ವಿಶ್ವಾಸ ನಿರರ್ಥಕವಾಗ್ತಾ ಇತ್ತು. ಕ್ರಿಸ್ತನಲ್ಲಿ ನಾವು ವಿಶ್ವಾಸ ಇಡ್ತಿದ್ವಿ. ಯಾಕೆ ಅಂದರೆ ಯೇಸು ಕ್ರಿಸ್ತರು ಈ ಭೂಮಿಗೆ ದೇವರು ಮನುಷ್ಯನಾಗಿ ಬರೋದಕ್ಕಿಂತ ಮುಂಚಿತವಾಗಿ ಎಷ್ಟೋ ಜನ ದೇವಮಾನವರು ಬಂದಿದ್ರು. ಯೇಸುವಿನ ನಂತರನೂ ಎಷ್ಟೋ ಜನ ದೇವಮಾನವರು ಅಂತ ಹೇಳ್ಕೊಂಡು ಬಂದು ಅನೇಕ ಪವಾಡಗಳನ್ನ ಮಾಡಿದ್ರು, ದೊಡ್ಡ ದೊಡ್ಡ ಬೋಧನೆಗಳನ್ನ ಮಾಡಿದ್ರು. ಈಗಲೂ ಮಾಡಿದವರು ಇದ್ದಾರೆ. ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದ್ರು. ಹಿಂದೂ ಕೂಡ ಇದ್ರು, ಈಗಲೂ ಇದ್ದಾರೆ ಎಷ್ಟೋ ಜನ. ಆದರೆ ಯೇಸು ಕ್ರಿಸ್ತರು ಇಷ್ಟಕ್ಕೆ ನಿಲ್ಲಿಸಲಿಲ್ಲ. ಯೇಸು ಕ್ರಿಸ್ತರು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಅದನ್ನು ದಾಟಿ ಇನ್ನೊಂದು ಸ್ಟೆಪ್ ಹೋದರು. ಆದರೆ ನಾನೇನು ಹೇಳ್ತಾ ಬಂದೆ ಅಂದರೆ, ಇವರಲ್ಲೆಲ್ಲ ಎಷ್ಟೋ ಜನ ನಂಬಿದ್ದಾರೆ. ಈ ಅದ್ಭುತ ಮಾಡುವವರು, ಪವಾಡ ಮಾಡುವವರು ಅನೇಕರು ಇದ್ದಾರೆ ಅಂತ ನಾನು ಹೇಳಿದ್ನಲ್ವಾ. ಇವ್ರನ್ನ ಅನೇಕರು ನಂಬಿದ್ದಾರೆ, ಅವರ ಅನುಯಾಯಿಗಳಾಗಿದ್ದಾರೆ. ಅದೇ ರೀತಿಯೇ ಯೇಸು ಕ್ರಿಸ್ತರನ್ನು ನಂಬಿದ್ರು, ಯೇಸುವಿನ ಅನುಯಾಯಿಗಳಾದರು ಅನೇಕರು. ಆದರೆ ಯೇಸುವನ್ನು ನಂಬಿದ್ದು, ಅವರ ಅನುಯಾಯಿಗಳಾಗಿದ್ದು ಕೂಡ ವ್ಯರ್ಥವಾಗಿ ಹೋಗ್ತಾ ಇತ್ತು ಯೇಸು ಕ್ರಿಸ್ತರು ಪುನರುತ್ಥಾನರಾಗದೆ ಹೋಗಿದ್ರೆ. ಅದನ್ನೇ ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆ 1 Corinthians chapter 15 verse 19 ಹೇಳ್ತಾರೆ. ನಾವು ಆ ವಾಕ್ಯವನ್ನು ಅನೇಕ ರೀತಿಯಲ್ಲಿ ಧ್ಯಾನ ಮಾಡಿದ್ದೀವಿ, ಬೇರೆ ರೀತಿಯಲ್ಲಿ. ಯೇಸುವಿನಲ್ಲಿ ಇವತ್ತು ಪುನರುತ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಧ್ಯಾನ ಮಾಡೋಣ. ಅಂದರೆ ಅದರ ರಿಯಲ್ ಮೀನಿಂಗಿಗೆ ನಾವು ಬರೋಣ. ಓಕೆ ಓಕೆ. ಕ್ರಿಸ್ತ ಯೇಸುವಿನಲ್ಲಿ ನಮಗಿರುವ ನಂಬಿಕೆ, ಕ್ರಿಸ್ತ ಯೇಸುವಿನಲ್ಲಿ ನಮಗಿರುವ ನಂಬಿಕೆ ಕೇವಲ ಬದುಕಿಗೆ ಸೀಮಿತವಾಗಿದ್ದರೆ ಜಗತ್ತಿನಲ್ಲಿ ನಮಗಿಂತ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಯಾಕೆ? ಯೇಸು ಕ್ರಿಸ್ತನನ್ನು ನಂಬಿದವನಿಗೆ ಭಾಗ್ಯವಂತನು ಅಂತ ಹೇಳಲಿಕ್ಕಾಗೋದಿಲ್ಲ, ನಿರ್ಭಾಗ್ಯನು ಅಂತ ಹೇಳ್ತಾನೆ. ಯಾಕೆ? ಯೇಸುವನ್ನ ನಂಬಿದ್ದು ನಿರ್ಭಾಗ್ಯ ಯಾವಾಗ ಆಗುತ್ತೆ? If for this life only we have hoped in Christ, we are of all people most to be pitied. Why? ಇದು ಯಾವುದಕ್ಕೆ ಕನೆಕ್ಟೆಡ್ ಆಗಿ ಹೇಳಿದ್ದು ಅಂದರೆ, if he is not resurrected, if Christ is not resurrected, and if I don't believe in the resurrection of Christ, ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದದೆ ಇದ್ದಿದ್ದರೆ ಮತ್ತು ಕ್ರಿಸ್ತನ ಪುನರುತ್ಥಾನದಲ್ಲಿ ನಾನು ನಂಬಿಕೆ ಇಡದೆ ಇದ್ದಿದ್ದರೆ ನನ್ನ ನಂಬಿಕೆ ನಿರರ್ಥಕವಾಗ್ತಾ ಇತ್ತು, ನನ್ನ ನಿರೀಕ್ಷೆ ನಿರರ್ಥಕವಾಗ್ತಾ ಇತ್ತು. ಐ ವಾಸ್ ಎ ಹೋಪ್ಲೆಸ್ ಬಿಲೀವರ್, ಹೋಪ್ಲೆಸ್ ಕ್ರಿಶ್ಚಿಯನ್ ಆಗಿ ಇರ್ತಾ ಇದ್ದೆ. ಆದರೆ ಆ ಹೋಪ್ಲೆಸ್ನೆಸ್ ಅನ್ನು ತೆಗೆದು ಹಾಕಿದ್ದು ಯಾವುದು ಕೇಳಿದ್ರೆ, ರೆಸರೆಕ್ಷನ್ ಆಫ್ ಕ್ರೈಸ್ಟ್ ಜೀಸಸ್. ಆದರೆ ಇವತ್ತು ಯೇಸು ಕ್ರಿಸ್ತನ ಆ ಪುನರುತ್ಥಾನದ ಶಕ್ತಿ ಆಗಲಿ, ಆ ಪುನರುತ್ಥಾನದ ಮಹತ್ವ ಆಗಲಿ, ಆ ಪುನರುತ್ಥಾನದ ಕುರಿತಾದ ಜ್ಞಾನ ಆಗಲಿ ಕ್ರೈಸ್ತರಿಗಿಲ್ಲ, ಅನೇಕ ಕ್ರೈಸ್ತರಿಗಿಲ್ಲ. ಎಷ್ಟರ ಮಟ್ಟಿಗೆ ನಮಗೆ ಜ್ಞಾನ ಇದೆ ಕೇಳಿದರೆ, ಜ್ಞಾನ ಅಥವಾ ನಾವು ಮಾತಾಡ್ತೀವಿ, ನಾವು ಸಂತೋಷ ಪಡ್ತೀವಿ ಕೇಳಿದರೆ, ಯೇಸು ಕ್ರಿಸ್ತರು ನಮಗಾಗಿ ಹುಟ್ಟಿದ್ರಲ್ಲಿ ನಮಗೆಲ್ಲರಿಗೂ ಸಂತೋಷ ಇದೆ. ವಿ ಆರ್ ಹ್ಯಾಪಿ ಟು ಸೆಲೆಬ್ರೇಟ್ ಕ್ರಿಸ್ಮಸ್. ಯೇಸು ನಮಗಾಗಿ ಹುಟ್ಟಿದ್ದು ನಮಗೆ ತುಂಬ ಸಂತೋಷ ಇದೆ. ಯಾಕೆ ಅಂದರೆ ನಮ್ಮ ರಕ್ಷಣೆಗಾಗಿ ಯೇಸು ಹುಟ್ಟಿದ್ದಾರೆ ಅಂತ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತರು ಮಾಡಿದಂಥ ಅದ್ಭುತ ಕಾರ್ಯಗಳು, 5 ರೊಟ್ಟಿ 2 ಮೀನನ್ನು 5,000ಕ್ಕಿಂತ ಹೆಚ್ಚು ಜನರಿಗೆ ಕೊಟ್ಟಿದ್ದು, ಸತ್ತು ಹೋಗಿದ್ದ ಲಾಜರನನ್ನು ಜೀವ ಕೊಟ್ಟು ಎಬ್ಬಿಸಿದ್ದು, ಕುಷ್ಠರೋಗಿಯನ್ನು ಮುಟ್ಟಿ ಗುಣಪಡಿಸಿದ್ದು, ವಿಧವೆಯ ಮಗನಿಗೆ ಜೀವದಾನ ಮಾಡಿದ್ದು, ಇದೆಲ್ಲ ನಮಗೆ ಕೇಳಿಸ್ಕೊಳ್ಳುವಾಗ ಅಥವಾ ನೋಡುವಾಗ ಯೇಸು ಕ್ರಿಸ್ತನ ಮೇಲೆ ಅಪಾರವಾದ ನಂಬಿಕೆ ಬರುತ್ತೆ, ಪ್ರೀತಿ ಬರುತ್ತೆ, ಭಕ್ತಿ ಬರುತ್ತೆ, ಇದೆಲ್ಲ ಬರುತ್ತೆ. ಮಾತ್ರ ಅಲ್ಲ, ಅವರು ಮಾಡಿದಂಥ ಬೋಧನೆ, ಆ ರೀತಿ ಬೋಧನೆ ಯಾರೂ ಪ್ರಪಂಚದಲ್ಲಿ ಮಾಡಲಿಲ್ಲ. ಅಧಿಕಾರವಾಣಿಯಿಂದ ದೆವ್ವಗಳನ್ನ ಓಡಿಸ್ತಾ ಇದ್ದಿದ್ದು, ಮಾತ್ರವಲ್ಲ ಸ್ವರ್ಗ ಸಾಮ್ರಾಜ್ಯದ ಬೋಧನೆಗಳನ್ನ ಮಾಡ್ತಾ ಇದ್ದಿದ್ದು. ಇದನ್ನೆಲ್ಲ ಕೇಳಿಸ್ಕೊಳ್ಳುವಾಗ ನಮಗೆ ಅವ್ರ ಮೇಲೆ ತುಂಬ ಗೌರವ ಬರುತ್ತೆ, ಅಭಿಮಾನ ಬರುತ್ತೆ, ನಂಬಿಕೆ ಬರುತ್ತೆ. ಯೇಸು ಕ್ರಿಸ್ತನ ಬೋಧನೆಯನ್ನು ಆಲಿಸಿದ ಅನೇಕರು ಯೇಸುವಿನಲ್ಲಿ ನಂಬಿಕೆ ಇಟ್ಟರು ಅಂತ ಯೋವಾನನ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ 31ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಯೇಸು ಕ್ರಿಸ್ತರ ಆ ಬೋಧನೆಯನ್ನು ಆಲಿಸಿದಂಥ ಅನೇಕ ಯಹೂದ್ಯರು ಯೇಸುವನ್ನು ನಂಬಿದರು. ಮೆನಿ ಜೂ ಬಿಲೀವ್ಡ್ ಇನ್ ಕ್ರೈಸ್ಟ್ ಜೀಸಸ್. ಆದರೆ ಯೇಸು ಅವ್ರ ನಂಬಿಕೆಗೆ ಮಾರು ಹೋಗಲಿಲ್ಲ. ಯಾಕೆಂದರೆ ಅವ್ರು ನಂಬಿದ್ದು ಯಾಕೆ ಅಂದರೆ, ಇಂಥ ಒಂದು ಶ್ರೇಷ್ಠವಾದ ಬೋಧಕನನ್ನು ನಾವು ಯಾವತ್ತೂ ನೋಡೇ ಇಲ್ಲ. ಹೀ ಸಮಥಿಂಗ್ ಸ್ಪೆಷಲ್, ಹೀ ಮಸ್ಟ್ ಬಿ ಫ್ರಮ್ ಗಾಡ್. ಇವನು ದೇವರಿಂದನೇ ಬಂದ ಒಂದು ಶ್ರೇಷ್ಠ ಪ್ರವಾದಿ, ಇವನಲ್ಲೇನೋ ವಿಶೇಷತೆ ಇದೆ ಅಂತ ಹೇಳಿಬಿಟ್ಟು ಆತನನ್ನು ನಂಬಿದ್ರು. ಬಿಲೀವ್ಡ್ ಇನ್ ವಾಟ್ ಸೆನ್ಸ್?
ಬಿಲೀವ್ಡ್ ಇನ್ ಇಸ್ಲಾಮಿಕ್ ಸೆನ್ಸ್. ಇಸ್ಲಾಮಿಕ್ ಸೆನ್ಸ್ ಅಂದರೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಈ ಇಸ್ಲಾಂ ಅಥವಾ ಮುಸ್ಲಿಮರು ಕೂಡ ಯೇಸುವನ್ನು ನಂಬ್ತಾರೆ. ಏನಂತ ನಂಬ್ತಾರೆ? ದೇವರಿಂದ ಬಂದ ಪ್ರವಾದಿ, ಆದರೆ ದೇವರು ಅಂತ ನಂಬಲ್ಲ. ಯಹೂದ್ಯರು ಕೂಡ ನಂಬ್ತಾರೆ. ಯಹೂದ್ಯ ನಂಬಿಕೆ ಏನು? ಇವತ್ತು ಕೂಡ ಯಹೂದ್ಯರು, ಜೂಯಿಷ್ ಪೀಪಲ್, ದೇ ಬಿಲೀವ್ ಇನ್ ಜೀಸಸ್. ಜೀಸಸ್ ಈಸ್ ಓನ್ಲಿ ಎ ಪ್ರಾಫೆಟ್, ಒಬ್ಬ ಪ್ರವಾದಿ ಅಷ್ಟೇ. ಆದರೆ ಯೇಸು ಸೃಷ್ಟಿಕರ್ತ, ರಕ್ಷಕ, ಇದ್ದಾತ, ಇರುವಾತ, ಬರುವಾತ, ಎಲ್ಲಕ್ಕೂ ಮೂಲ, ಜೀವಿಸುವ ನಿಜ ಏಕೈಕ ದೇವರು, ದೇವರ ಪುತ್ರ, ರಕ್ಷಕ ಎಂಬುದಾಗಿ ನಂಬಲ್ಲ. ಇಸ್ ದ ಓನ್ಲಿ ಟ್ರೂ ಲಿವಿಂಗ್ ಗಾಡ್ ಎಂಬುದಾಗಿ ನಂಬೋದಿಲ್ಲ. ನಾವು ಹೇಳ್ತೀವಿ, ಅದು ನಮ್ಗೆ ಅರಿವು ಇಲ್ಲ. ನಾವು ಬಾಯಲ್ಲಿ ಹೇಳ್ತೀವಿ, ವಿ ಬಿಲೀವ್ ಇನ್ ಹೋಲಿ ಟ್ರಿನಿಟಿ, ಟ್ರಿಯೂನ್ ಗಾಡ್, ಫಾದರ್, ಸನ್ ಅಂಡ್ ಹೋಲಿ ಸ್ಪಿರಿಟ್, ಪಿತಾ, ಸುತ, ಪವಿತ್ರಾತ್ಮ, ತ್ರೇಯೇಕ ದೇವರನ್ನ ನಾವು ನಂಬ್ತೀವಿ. ಆ ತ್ರೇಯೇಕ ದೇವರಲ್ಲಿ ಯೇಸು ಕ್ರಿಸ್ತರು ಒಬ್ಬರು ಎಂಬುದಾಗಿ ನಾವು ನಂಬ್ತೀವಿ. ಮೂರು ದೇವರಲ್ಲಿ ಒಬ್ಬರಲ್ಲ, ಒಬ್ಬರೇ ದೇವರು, ಪರಮತ್ರಿತ್ವರಲ್ಲಿ ಒಬ್ಬರು. ಅದ್ರ ಬಗ್ಗೆ ನಮ್ಗೆ ಈಗ ಬೇಡ ಬಿಡಿ, ಇನ್ನೊಂದು ದಿವಸ ನೋಡೋಣ ಬೇಕಾದ್ರೆ. ಓಕೆ, ಸೊ ಯಹೂದ್ಯರು ಕೂಡ ಯೇಸುವನ್ನು ನಂಬಿದ್ರು. ನೀವು ಓದಿದ್ರೆ ಗೊತ್ತಾಗುತ್ತೆ. ಜಾನ್ 8:31 ಇದೆ ಅಲ್ವಾ? ತನ್ನಲ್ಲಿ ನಂಬಿಕೆ ಇಟ್ಟಿದ್ದ ಯಹೂದ್ಯರಿಗೆ ಯೇಸು ಮಾತಾಡ್ತಾರೆ. ಏನು ಬೇಡ ಮಾತಿಗೆ ಬೇಡ. ಯೇಸು ಕ್ರಿಸ್ತರ ನಂಬಿಕೆ ಇಟ್ಟಿದ್ದೆ ಯಹೂದ್ಯರು ಅಂತ ಇದೆಯಲ್ವಾ? ಇದೆ. ಏನಂತ ನಂಬಿದ್ರು ಅವರು? ಹಾಗಾದ್ರೆ ಯೇಸುವಿನ ಮಾತು ಕೇಳಿ ಅನೇಕ ಯಹೂದ್ಯರಿಗೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಬಂತು. ಏನಂತ ನಂಬಿಕೆ ಬಂತು? ಇದೇ ನಂಬಿಕೆ ಬಂದಿದ್ದು, ಹಿ ಈಸ್ ಫ್ರಮ್ ಗಾಡ್ ಅಷ್ಟೇ. ಹಿ ಈಸ್ ನಾಟ್ ಗಾಡ್, ಹಿ ಈಸ್ ಫ್ರಮ್ ಗಾಡ್. ಅರ್ಥ ಆಗ್ತಿದ್ಯಾ? ಯೇಸು ಖಂಡಿತ ಇವರು ದೇವರಿಂದ ಬಂದವನು. ನಿಕೋದೇಮ ನಂಬಿದ್ದ ಯೇಸುವನ್ನ. ಹಿ ಆಲ್ಸೋ ಬಿಲೀವ್ಡ್ ಇನ್ ಜೀಸಸ್. ವಾಟ್ ವಾಸ್ ಹಿಸ್ ಫೈತ್? ಹಿ ಈಸ್ ಫ್ರಮ್ ಗಾಡ್. ಅವನು ಬಂದಾಗ 3ನೇ ಅಧ್ಯಾಯದಲ್ಲಿ, ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯದಲ್ಲಿ ನೀವು ಓದಿ ನೋಡಿ, ಇಟ್ಸ್ ಎ ಫೇಮಸ್ ಟೀಚರ್ ಆಫ್ ದ ಲಾ, ಧರ್ಮಶಾಸ್ತ್ರದ ಒಬ್ಬ ಹೆಸರಾಂತ ಬೋಧಕ, ಇಸ್ರಾಯೇಲರ ಹೆಸರಾಂತ ಬೋಧಕ. ಅವನು ಯೇಸು ಹತ್ರ ಬಂದು ಹೇಳ್ತಾನೆ, ನೀವು ದೇವರಿಂದ ಬಾರದ ಹೊರತು ನಿಮ್ಮಿಂದ ಇದು ಯಾವುದು ಆಗ್ತಾ ಇರಲಿಲ್ಲ. ಆಲ್ ದೀಸ್ ಥಿಂಗ್ಸ್ ಯು ಆರ್ ಡೂಯಿಂಗ್ ಬಿಕಾಸ್ ಯು ಆರ್ ಫ್ರಮ್ ಗಾಡ್. ಯೇಸು ದೇವರಿಂದ ಬಂದ ಎಂದು ನೀನು ನಂಬೋದ್ರಿಂದ ನಿನಗೇನು ಲಾಭ ಇಲ್ಲ, ನಿನ್ನ ಆತ್ಮಕ್ಕೆ ರಕ್ಷಣೆ ಸಿಗಲ್ಲ. ಯು ಕೆನಾಟ್ ರಿಸೀವ್ ದ ಗಿಫ್ಟ್ ಆಫ್ ಗಾಡ್, ದ ಹೋಲಿ ಸ್ಪಿರಿಟ್. ಎಷ್ಟೋ ಜನ ನಂಬ್ತಾರೆ ಇವತ್ತು ಪ್ರಪಂಚದಲ್ಲಿ ಯೇಸು ದೇವರಿಂದ ಬಂದವನು ಅಂತ. ಯೇಸು ಒಬ್ಬ ಒಳ್ಳೆ ಮನುಷ್ಯ ಅಂತ ಎಷ್ಟೋ ಜನ ನಂಬ್ತಾರೆ. ಒಳ್ಳೆಯ ಗುರು ಅಂತ ನಂಬ್ತಾರೆ, ಒಳ್ಳೆಯ ಬೋಧಕ ಅಂತ ನಂಬ್ತಾರೆ. ಅದು ಯಾವುದು ನಮ್ಮ ಆತ್ಮಕ್ಕೆ ಪ್ರಯೋಜನ ಇಲ್ಲ. ಅದಲ್ವಾ? ಹಾಗಾದ್ರೆ ಅದು ಹೌದು, ಅವರು ಒಳ್ಳೆ ಬೋಧಕನೂ ಹೌದು, ಒಳ್ಳೆ ಗುರುವೂ ಹೌದು, ಒಳ್ಳೆ ಪ್ರವಾದಿನೂ ಹೌದು. ಆದರೆ ಅವರು ಅಷ್ಟಕ್ಕೆ ಸೀಮಿತ ಅಲ್ಲ. ಈಸ್ ಬಿಯಾಂಡ್ ಆಲ್ ದಿಸ್. ಈಸ್ ಆಲ್ ಮೈಟಿ ಗಾಡ್, ಸನ್ ಆಫ್ ಗಾಡ್. ಅವರು ದೇವರು, ದೇವರ ಪುತ್ರ. ಅದು ನಮಗೆ ಮನವರಿಕೆ ಆಗಬೇಕು. ಅಂಡ್ ಹಿ ಪ್ರೂವ್ಡ್ ದಟ್. ಸೆಂಟ್ ಪಾಲ್ ಥ್ರೂ ಹಿಸ್ ರೆವಲೇಷನ್ he was explaining to Romans in chapter 1 and verse 4. He proved it by his resurrection that he is the son of God. ರೋಮ 1:4 ಸಂತ ಪೌಲರು ಪಡೆದಂತಹ ಪ್ರಕಟಣೆಯಲ್ಲಿ, ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಅದು ಆ ರೋಮನರಿಗೆ ಬರೆದ ಪತ್ರಿಕೆ ಏನು ಗೊತ್ತಾ? ಒಂದು ನಿಜವಾಗ್ಲೂ ಒಂದು ದೇವರ ಆತ್ಮನು ಅವರಿಗೆ ಕೊಟ್ಟ ಒಂದು ಪ್ರಕಟಣೆ, ಸಭೆಗೆ ಕೊಡ್ಲಿಕ್ಕಾಗಿ ಕೊಟ್ಟಂತಹ, ನನಗೂ ನಿಮಗೂ ಕೊಡ್ಲಿಕ್ಕಾಗಿ ಕೊಟ್ಟಂತ ಒಂದು ದೊಡ್ಡ ಪ್ರಕಟಣೆ, ರಕ್ಷಣೆಯ ಕುರಿತಾದ ಒಂದು ದೊಡ್ಡ ಪ್ರಕಟಣೆ. ಅದರಲ್ಲಿ ಅವ್ರು ಹೇಳ್ತಾರೆ, ಯೇಸು ಕ್ರಿಸ್ತರು ದೇವರ ಪುತ್ರ ಎಂದು ಪ್ರೂಫ್ ಏನು? ವಾಟ್ ಇಸ್ ದ ಪ್ರೂಫ್ ದಟ್ ಜೀಸಸ್ ಇಸ್ ದ ಸನ್ ಆಫ್ ಗಾಡ್? ಗಾಡ್ ರೇಸ್ಡ್ ಹಿಮ್ ಫ್ರಮ್ ದ ಡೆಡ್. ದೇವರು ಆತನನ್ನ ಸತ್ತವರೊಳಗಿಂದ ಎಬ್ಬಿಸಿದನು. ಅಥವಾ ಯೇಸು ಕ್ರಿಸ್ತರು ಸತ್ತವರ ಮಧ್ಯದಿಂದ ಪುನರುತ್ಥಾನರಾದರು. The resurrection is the only proof that Jesus Christ is the Son of God. ಇದರಲ್ಲಿ ನಮಗೆ ವಿಶ್ವಾಸ ಬೇಕು. ಅದರ್ವೈಸ್ ಯುವರ್ ಫೇತ್ ಈಸ್ ಯೂಸ್ಲೆಸ್. ನಿಮ್ಮ ವಿಶ್ವಾಸ ಯಾವುದರಲ್ಲಿ? ಈಗ ನಾನು ಕೇಳಿದ್ರೆ ನೀವೆಲ್ಲರೂ ಹೇಳ್ತೀರಿ ಇಲ್ಲ ಪುನರುತ್ಥಾನದಲ್ಲಿ ಅಂತ. ಇನ್ನೊಬ್ಬ ಬೋಧಕ ಬಂದ್ಬಿಟ್ಟು ಇನ್ನೇನೋ ಒಂದು ಬೋಧನೆ ಮಾಡಿ ಕೇಳಿದ್ರೆ ಅದಕ್ಕೂ ಹೇಳ್ತೀರಿ ನಮ್ಮ ನಂಬಿಕೆ ಇದರಲ್ಲೇ ಅಂತ. ಇನ್ನೊಬ್ಬ ಬೋಧಕ ಬಂದು ಇನ್ನೂ ಸ್ವಲ್ಪ ಜೋರಾಗಿ ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಬೇಸ್ ಎಲ್ಲ ಕೊಟ್ಟು ಮಾತಾಡಿದರೆ ಅದಕ್ಕೂ ಹೇಳ್ತೀರಿ ಇನ್ನು ನಮ್ಮ ನಂಬಿಕೆ ಇದರಲ್ಲೇನೆ ಅಂತ. ಅದು ಪ್ರಯೋಜನ ಇಲ್ಲ. ಬೋಧಕರ ಬೋಧನೆಗಳಿಗೆ ತಕ್ಕ ಹಾಗೆ ನಿಮ್ಮ ನಂಬಿಕೆಗಳು ಚೇಂಜ್ ಆಗ್ತಾ ಹೋದರೆ ನಿಮ್ಮನ್ನು ವಿಶ್ವಾಸಿಗಳು ಅಂತ ಹೇಳೋದಿಲ್ಲ, ಮೂರ್ಖರು ಅಂತ ಕರೀತಾರೆ. ಯುವರ್ ಫೇತ್ ಶುಡ್ ನಾಟ್ ಡಿಪೆಂಡ್ ಆನ್ ದ ಪ್ರೀಚರ್ಸ್ ಡಿಫರೆಂಟ್ ಪ್ರೀಚಿಂಗ್ಸ್. ಯುವರ್ ಫೇತ್ ಮಸ್ಟ್ ರೆಸ್ಟ್ ಆನ್ ದ ಪವರ್ ಆಫ್ ಗಾಡ್.
ಇಟ್ ಶುಡ್ ರೆಸ್ಟ್ ಆನ್ ದ ರೆಸರೆಕ್ಷನ್ ಆಫ್ ಕ್ರೈಸ್ಟ್. ಯಾರು ಏನೇ ಬೋಧನೆ ಮಾಡಲಿ ಯೇಸು ಕ್ರಿಸ್ತನ ಬಗ್ಗೆ, ಯೇಸು ಕ್ರಿಸ್ತನಲ್ಲಿ ನಿನ್ನ ವಿಶ್ವಾಸ ಯಾವುದರಲ್ಲಿ? ದೇವರು ಅವರನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾರೆ ಎಂದು ನೀನು ಹೃದಯದಲ್ಲಿ ವಿಶ್ವಾಸಿಸುವಾಗ ಜೀವೋದ್ಧಾರ. ರೋಮ 10 ಅದನ್ನ ಹೇಳ್ತಾರೆ. ಯಾವಾಗ ರಕ್ಷಣೆ? ಓದಿ ನೋಡೋಣ, ವಾಕ್ಯ ತುಂಬಾ ಚೆನ್ನಾಗಿದೆ. ಯೇಸು ಸ್ವಾಮಿಯೇ ಪ್ರಭು ಎಂದು ಬಾಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದರೆಂದು ಹೃದಯ. ಪ್ರಭು ಅನ್ನೋದಕ್ಕಿಂತ ಈ ಕರ್ತ ಅಂತಕ್ಕಂಥ ವಾಕ್ಯ ಇದೆಯಲ್ಲ, ಅದು ತುಂಬಾ ಪವರ್ಫುಲ್ ಇದೆ. ಲಾರ್ಡ್, ಕ್ಯಾಪಿಟಲ್ ಎಲ್, ಲಾರ್ಡ್, ಅಥವಾ ಪ್ರಭುಗಳ ಪ್ರಭು ಅಂತಾನೆ ಹೇಳ್ಬೇಕಾಗತ್ತೆ. ಈಗ ಯೇಸುವನ್ನೇ ಕರ್ತನೆಂದು, ಈ ಕರ್ತ ಅನ್ನೋದು ದಯವಿಟ್ಟು ಯಾರೆಲ್ಲ ಕ್ಯಾಥಲಿಕ್ಸ್ ಎಲ್ಲ ಕೇಳಿಸ್ಕೊಳ್ತಾ ಇದ್ದೀರೋ, ಇದು ಕ್ಯಾಥಲಿಕ್ ವರ್ಡ್, ಪ್ರೊಟೆಸ್ಟೆಂಟ್ ವರ್ಡ್ ಅಂತ ಅಲ್ಲ. ಇದು ಬೈಬಲಲ್ಲಿರುವ ರೈಟ್ ವರ್ಡ್. ಯಾಕೆಂದರೆ ನೀವು ಈ ಮಲಯಾಳಂ ಭಾಷೆ ಬೈಬಲ್ ಓದಿ ನೋಡಿದ್ರೆ ಅದರಲ್ಲಿ ಗೊತ್ತಾಗ, ಅದರಲ್ಲಿ ಕರ್ತ ಅಂತಲೇ ಇದೆ ಕ್ಯಾಥಲಿಕ್ ಬೈಬಲಲ್ಲಿ. ನಮ್ಮ ಕನ್ನಡ ಈ ಟ್ರಾನ್ಸ್ಲೇಷನ್ನಲ್ಲಿ ಅದು ಪ್ರಭು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಪ್ರಭು ಯಾವ ಪ್ರಭು ಬೇಕಾದರೂ ಆಗ್ಬೋದು, ಸುಮಾರು ಪ್ರಭುಗಳಿದ್ದಾರೆ. ಈ ಕರ್ತ ಅಂದರೆ ಅದರ ಅರ್ಥ ಏನು ಗೊತ್ತಾ? ಸೃಷ್ಟಿಕರ್ತ, ಕ್ರಿಯೇಟರ್ ಅನ್ನೋ ವರ್ಡ್ ಬರುತ್ತೆ ಅದಕ್ಕೆ. ಈ ಕರ್ತ ಅಂತ ಹೇಳುವಾಗ ಉಂಟು ಮಾಡಿದಾತನು, ಸುಪ್ರೀಂ ಅನ್ನೋ ವರ್ಡ್ ಬರುತ್ತೆ. ಆ ಸುಪ್ರೀಂ ಅನ್ನೋದೇ ಬರಬೇಕು. ಹಿ ಇಸ್ ಲಾರ್ಡ್, ಕ್ಯಾಪಿಟಲ್ ಎಲ್, LORD, ಲಾರ್ಡ್. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ನಮ್ಮ ರಕ್ಷಣೆಗೆ ಇದೇ ಸಾಕು, ಬೇರೆ ಏನ್ ಬೇಕಾಗಿಲ್ಲ. ಇಟ್ಸ್ ದಟ್ ಸಿಂಪಲ್. ಯೇಸು ನಮಗಾಗಿ ಸತ್ತಿದ್ದಾರೆ ಅಲ್ಲ, ಹಾಫ್ ಆಯ್ತದು, ಅರ್ಧ ಆಯ್ತು. ಸತ್ತು ಸಮಾಧಿ ಆಗಿದ್ದಾರೆ, ಅದು ಹಾಫೇ ಆಯ್ತು. 3ನೇ ದಿನ ಪುನರುತ್ಥಾನನಾಗಿದ್ದಾನೆ. 3ನೇ ದಿನ ಪುನರುತ್ಥಾನನಾಗಿದ್ದಾನೆ ಎಂದು ನೀವು ನಂಬುವಾಗ ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಸಾವಿಗೆ ಸೋಲಾಗಿದೆ ಅನ್ನೋದು ಯಾವುದರಿಂದ ಪ್ರೂವ್ ಆಯಿತು? ನಾವು ಯೇಸು ಸತ್ತಾಗ ನಮಗೆ ಹೇಳಲಿಕ್ಕಾಗೋದಿಲ್ಲ ಯೇಸು ಸಾವನ್ನು ಸೋಲಿಸಿದ್ದಾರೆ ಅಂತ. ಅವರು ಎದ್ದು ಬಂದಿದ್ದರಿಂದ ನಮಗೆ ಹೇಳಲಿಕ್ಕಾಗುತ್ತೆ, he conquered death. Jesus conquered death and he proved that victory through his resurrection. And we believe in that resurrection. What resurrection? He conquered death. ಯೇಸು ಏನನ್ನ ಜಯಿಸಿದರು? ಮರಣವನ್ನ ಜಯಿಸಿದರು ಅನ್ನೋದಕ್ಕಿಂತ ಸೆರೆ ಹಿಡಿದರು. ಮರಣವನ್ನು ಅವ್ರೇನ್ ಮಾಡಿದ್ರು? ಸೆರೆ ಹಿಡಿದ್ರು. ಸೆರೆ ಹಿಡಿದು ಅದನ್ನೇನ್ ಮಾಡಿದ್ರು? ಶಿಲುಬೆಗೆ ಚಡಿದ್ರು ತಮ್ಮ ದೇಹದ ಮುಖಾಂತರ. ಅಲ್ಲಿಗೆಲ್ಲ ಮುಗೀತು ಅನ್ಕೊಂಡು ಇರ್ಬೇಕಾದ್ರೆ ಅವ್ರು ಎದ್ದು ಬರ್ತಾ ಇದ್ದಾರೆ. ಮೃತ್ಯುಂಜಯ, ಮೃತ್ಯುವನ್ನ ಅವರು ಜಯಿಸಿ ಬಂದ್ರು. ಯಾರಿಗೋಸ್ಕರ? ಫಾರ್ ಮೀ, ನನಗೋಸ್ಕರ. Then who is he then? He must be God. He must be God. ಅವರು ದೇವರಾಗಿರಲೇಬೇಕು. ಅದಕ್ಕೆ ಪೌಲರು ಹೇಳಿದ್ದು, he proved through his resurrection that he is the son of God. ದೇವರ ಪುತ್ರ ಅಥವಾ ದೇವರು ಎಂಬುದನ್ನ ಅವರು ಪ್ರೂವ್ ಮಾಡಿದ್ದು ಸತ್ತ ಲಾಜರನ ಎಬ್ಸಿ ಅಲ್ಲ, ಗಾಳಿಯನ್ನು ಶಾಂತವಾಗಿಸಿನೂ ಅಲ್ಲ. ಅದು ನಿಜನೇ. ಆದರೆ ಸಂಪೂರ್ಣವಾಗಿ ಅವರು ಪ್ರೂವ್ ಮಾಡಿದ್ದು ಯಾವುದರಲ್ಲಿ ಕೇಳಿದ್ರೆ, ಪುನರುತ್ಥಾನದ ಮುಖಾಂತರವಾಗಿ. ದಟ್ ಈಸ್ ದ ರೀಸನ್ ಆರ್ ಫೌಂಡೇಶನ್ ಫಾರ್ ಅವರ್ ಫೇತ್, ಕ್ರಿಶ್ಚಿಯನ್ ಫೇತ್. ಫೇತ್ಗೆ ಫೌಂಡೇಶನ್, ಅಡಿಪಾಯ ಏನು ಕೇಳಿದ್ರೆ, ನಮ್ಮ ವಿಶ್ವಾಸಕ್ಕೆ ಅಡಿಪಾಯ ಏನು ಕೇಳಿದ್ರೆ, ಯೇಸು ಕ್ರಿಸ್ತರು ಪುನರುತ್ಥಾನನಾಗಿದ್ದಾರೆ. ಯೇಸು ಪುನರುತ್ಥಾನನಾಗಿದ್ದಾರೆ. ಅದೇ ನನ್ನ ವಿಶ್ವಾಸ. ಅವರ ಪುನರುತ್ಥಾನದಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ. ನಾವು ಸತ್ತ ದೇವರಲ್ಲೇ ಅಲ್ಲ ನಂಬಿಕೆ ಇಟ್ಟಿರೋದು. ನಮ್ಮ ನಂಬಿಕೆ ನಮಗಾಗಿ ದೇವರು ಬಂದರು, ನಮ್ಮ ರಕ್ಷಕನಾಗಿ ಶಿಲುಬೆ ಮೇಲೆ ಸತ್ರು. ನೋ 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 ನೋ. ವಿ ಬಿಲೀವ್ 100% ವಿ ಬಿಲೀವ್ ದಟ್ ಜೀಸಸ್ ಡೈಡ್ ಆಸ್ ಮೈ ಸಬ್ಸ್ಟಿಟ್ಯೂಟ್. ಅದರಲ್ಲಿ ನಂಬಿಕೆ ಇದೆ. ಬಟ್ ಜೀವೋದ್ಧಾರ ಸಿಗೋದು ಎಲ್ಲಿಂದ ಕೇಳಿದರೆ,
The same Jesus who died for me, buried, and after 3 days he raised. I believe in the resurrection of the dead. ಆ ಒಂದು ಸತ್ತು ಸಮಾಧಿ ಮಾಡಲ್ಪಟ್ಟ ಯೇಸು 3ನೇ ದಿನ ಪುನರುತ್ಥಾನನಾಗಿದ್ದನ್ನ ನಾವು ನಂಬುತ್ತೇವೆ. ಒಂದು ವೇಳೆ ಅದರಲ್ಲಿ ನಮಗೆ ನಂಬಿಕೆ ಇಲ್ಲದೆ ಇದ್ರೆ, ಅದನ್ನೇ ಪೌಲರು ಹೇಳ್ತಾರೆ, ಕ್ರಿಸ್ತ ಯೇಸುವಿನಲ್ಲಿ ನಮಗಿರುವ ನಂಬಿಕೆ ಕೇವಲ ಬದುಕಿಗೆ ಮಾತ್ರ ಸೀಮಿತ ಆಗಿದ್ದರೆ ನಮ್ಮ ಈ ನಂಬಿಕೆ ಅಥವಾ ನಿರೀಕ್ಷೆ ನಾವು ನಿರ್ಭಾಗ್ಯರಾಗ್ತಾ ಇದ್ವಿ. ಇವತ್ತು ಎಷ್ಟೋ ಜನ ನಿರ್ಭಾಗ್ಯ ಕ್ರೈಸ್ತರು ಈ ಪ್ರಪಂಚದಲ್ಲಿದ್ದಾರೆ. ಯಾಕೆ ಅಂದರೆ ಅವರಿಗೆ ಈ ಪುನರುತ್ಥಾನದ ಜಾಯ್ ಇನ್ನು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದೊಂದು ದೊಡ್ಡ ಮಿಸ್ಟ್ರಿ, ಇದೊಂದು ದೊಡ್ಡ ರಹಸ್ಯ. ಈ ರಹಸ್ಯ ಇದೆಯಲ್ವಾ, ಯಾವಾಗ ಒಬ್ಬ ಮನುಷ್ಯನ ಒಳಗಡೆ ಪ್ರಕಟವಾಗುತ್ತೋ ಹೋಲಿ ಸ್ಪಿರಿಟ್ ಮುಖಾಂತರ, ಆಗ ಮಾತ್ರನೇ ಆ ಮನುಷ್ಯನಿಗೆ ನಿಜವಾಗ್ಲೂ ಈ ಏನು ಹೇಳೋದು, ಪಾಪ ನಷ್ಟಪಟ್ಟು ಹೋದ ಒಂದು ಅನುಭವ ಸಿಗುತ್ತೆ. ಹಿ ಲಾಸ್ಟ್ ದ ಪವರ್ ಆಫ್ ಸಿನ್ ಇನ್ ಹಿಸ್ ಲೈಫ್. ಪಾಪ ನನ್ನಲ್ಲಿ ನಷ್ಟಪಟ್ಟು ಹೋಗಿದೆ ಅಂದರೆ ಐ ಹ್ಯಾವ್ ಲಾಸ್ಟ್ ಸಿನ್ ಇನ್ ಮೀ ಅನ್ನೋ ಒಂದು ಜಾಯ್, ಒಂದು ಆನಂದ ಅವ್ರ ಒಳಗಡೆ ಸಿಗುತ್ತೆ. ಯಾವಾಗ? ವೆನ್ ಎ ಪರ್ಸನ್ ಎಕ್ಸ್ಪೀರಿಯನ್ಸ್ ದ ರೆಸರೆಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಒಬ್ಬ ಮನುಷ್ಯ ಅನುಭವಿಸುವಾಗ ಅವನ ಒಳಗಡೆ ಆಗೋ ಅನುಭವ ಏನು ಗೊತ್ತಾ? ನಾವು ಹೇಳ್ತೀವಿ, ಏನೋ ಬಿಟ್ಟು ಹೋದಾಗಾಯ್ತು, ಏನೋ ಒಂದು ಶಿಫ್ಟ್ ಆಗಿದಂಗೆ, ನನ್ನಲ್ಲಿ ಏನೋ ಒಂದು ಹೊಸದು ಬಂದಿದೆ, ಆ ಒಂದು ಪರಮಾನಂದ ಬಂದಿದೆ. ನಾನಿಲ್ಲ, ನಾನು ಸತ್ತೋಗ್ಬಿಟ್ಟ ಅನುಭವ, ನಾನೇನೋ ಹೊಸದಾಗಿದ್ದೀನಿ. ಈಗ ನೋಡ್ಲಿಕ್ಕೆಲ್ಲ ಹಳೇದೆ, ಮೆಂಟಾಲಿಟಿ ಎಲ್ಲ ಹಳೇದೇ ಇದೆ. ಓಕೆ, ಇದೆಲ್ಲ ಹೊಸದಾಗಿಲ್ಲ, ಇದು ಹೊಸದಾಗುತ್ತೆ ನಿಧಾನ. ಅದಲ್ಲ ನಾನು ಹೇಳ್ತಾ ಇರೋದು. ಕನ್ಫ್ಯೂಷನ್ ಅಲ್ಲೇ ಆಗೋದು. ಅಯ್ಯೋ, ನನ್ನ ಒಳಗಡೆ ಎಲ್ಲ ಹೋಗಿ ಹೊಸದಾಗಿದೆ, ಆದರೆ ನನ್ನ ಸ್ವಭಾವ ಯಾಕೆ ಹೀಗೆ? ಅದು ಯಾಕೆ ಅಂದರೆ ಅದಕ್ಕೆ ಟೈಮ್ ಇದೆ, ಅದು ಅಷ್ಟು ಸುಲಭಕ್ಕೆ ಹೋಗಲ್ಲ, ಅದು ಬೇರೆ ವಿಷಯ. ಆದರೆ ಇದು ನಿಮ್ಗಾಗಿದೆ, ಆಗಿರುತ್ತೆ. ಈ ಪುನರುತ್ಥಾನ ಶಕ್ತಿ ಒಳಗಡೆ ಆದಾಗ ಯು ಹ್ಯಾವ್ 100% ಗ್ಯಾರಂಟಿ ಸಮಥಿಂಗ್ ಹ್ಯಾಪನ್ಡ್ ಇನ್ ಯು. ಯು ಆರ್ ನಾಟ್ ದ ಸೇಮ್, ಯು ಆರ್ ಟೋಟಲಿ ಡೆಡ್ ಇನ್ಸೈಡ್. ನಿನ್ನ ಒಳಗಡೆ ಸತ್ತೋಗ್ಬಿಟ್ಟೆ, ಆ್ಯಂಡ್ ಯು ಆರ್ ರೆಸರೆಕ್ಟೆಡ್, ಯು ಆರ್ ಎ ನ್ಯೂ ಕ್ರಿಯೇಷನ್. ಯು ನೋ ದಟ್. ನಿಮ್ಮ ಒಳಗಡೆ ನಿಮಗೇನೋ ಅರ್ಥ ಆಗಿದೆ, ಗ್ಯಾರಂಟಿ ನೀನು ಹೊಸದಾಗಿದೆಯಾ ಅಂತ. ಮಾತ್ರ ಅಲ್ಲ, ಯು ವಿಲ್ ಹ್ಯಾವ್ ದಟ್ ಗ್ರೇಟ್ ಜಾಯ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ರೋಮನ್ರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಾಕ್ಯ ಹೇಳುತ್ತೆ, ರೋಮನ್ಸ್ 4:25, ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ತುಂಬಾ ಅದ್ಭುತಕರವಾದ ಒಂದು ವಾಕ್ಯ. ಹೂ ವಾಸ್ ಹ್ಯಾಂಡೆಡ್ ಓವರ್ ಟು ಡೆತ್ ಫಾರ್ ಅವರ್ ಟ್ರಾಸ್ಪಾಸಸ್ ಆರ್ ಸಿನ್ಸ್ and was raised for our justification. ತುಂಬಾ ಇಂಪಾರ್ಟೆಂಟ್ ವರ್ಡ್, ಅದು ಅಂಡರ್ಲೈನ್ ಮಾಡ್ಕೋಬೇಕಾಯ್ತಾ? ಆರ್ ಜಸ್ಟಿಫಿಕೇಶನ್, ಮೈ ಜಸ್ಟಿಫಿಕೇಶನ್, ನನ್ನ ನೀತೀಕರಣ. ಈ ನೀತೀಕರಣನೇ ಒಬ್ಬ ಮನುಷ್ಯನ ಜೀವನದಲ್ಲಿ ಅಥವಾ ಒಬ್ಬ ಪಾಪಿಯ ಜೀವನದಲ್ಲಿ ಆಗಬಹುದಾದ ಅತ್ಯಂತ ದೊಡ್ಡ ಅದ್ಭುತ. ಜಸ್ಟಿಫಿಕೇಶನ್ ಆಫ್ ದ ಸಿನ್ನರ್. ಇದಕ್ಕಾಗಿ ನಾವು ನಿಜವಾಗ್ಲೂ ದೇವರಿಗೆ ಏನಾದರೂ ಥ್ಯಾಂಕ್ಸ್ ಹೇಳೋದಾದ್ರೆ ಇದು ಒಂದಕ್ಕೆ ಮಾತ್ರ ಥ್ಯಾಂಕ್ಸ್ ಹೇಳಿದ್ರೆ ಸಾಕು, ಸಾಯೋ ತನಕ. ಓನ್ಲಿ ಫಾರ್ ದಿಸ್ ಕೀಪ್ ಆನ್ ಥ್ಯಾಂಕಿಂಗ್ ಗಾಡ್, ಓನ್ಲಿ ಫಾರ್ ದಿಸ್ ಜಸ್ಟಿಫಿಕೇಶನ್. ಏನಿದು ಜಸ್ಟಿಫಿಕೇಶನ್ ಅಂತ ನೀವು ಕೇಳ್ಬೋದು. ಜಸ್ಟಿಫಿಕೇಶನ್ ಅಂದ್ರೆ ಅರ್ಥ ಏನು? ಜಸ್ಟ್ ಆಸ್ ಇಫ್ ಐ ಆಮ್ ನಾಟ್ ಸಿನ್ಡ್. ನಾನು ಪಾಪ ಮಾಡದೇ ಇದ್ರೆ ಹೇಗಿರ್ತೀನಿ? ಒಬ್ಬ ಮನುಷ್ಯ ಈ ಪ್ರಪಂಚದಲ್ಲಿ ಹುಡ್ತಾನೆ, ಅವನು ಒಂದೂ ಪಾಪ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಹಿ ಈಸ್ ಈಕ್ವಲ್ ಟು ವಾಟ್? ಹಿ ಈಸ್ ಈಕ್ವಲ್ ಟು ಗಾಡ್. ಹಿ ಈಸ್ ಈಕ್ವಲ್ ಟು ಜೀಸಸ್. ಹಿ ಈಸ್ ಈಕ್ವಲ್ ಟು ಸನ್ ಆಫ್ ಗಾಡ್. ಆ್ಯಂಡ್ ಗಾಡ್ ಜಸ್ಟಿಫೈಡ್ ಯು ಆಸ್ ಹಿಸ್ ಸನ್. ದೇವರು ನಿರ್ಣಯಿಸಿದರು ನಿನ್ನನ್ನು ಏನಂತ? ತನ್ನ ಮಗನು ಎಂದು, ನೀತಿವಂತ ಎಂದು. ನಮಗನ್ಸುತ್ತೆ ನಮ್ಮ ಬಗ್ಗೆ ನಾವು ನೀತಿವಂತರು ಅಂತ. ಹೌ ಮೆನಿ ಆಫ್ ಅಸ್ ಕ್ಯಾನ್ ಅಕ್ಸೆಪ್ಟ್ ದಟ್ ಐ ಆಮ್ ರೈಚಸ್?
ನಾವೆಲ್ಲರೂ ನಾನು ನೀತಿವಂತ ಅಂತ ಎಷ್ಟು ಜನಕ್ಕೆ ನಮ್ಗೆ ಒಪ್ಕೊಳ್ಳಿಕ್ಕಾಗತ್ತೆ ಧೈರ್ಯವಾಗಿ? ಯಾರಿಗೂ ಆಗೋದಿಲ್ಲ. ನಮ್ಗೆ ಆ ಧೈರ್ಯ ಇಲ್ಲ ಅಲ್ವಾ? ಆದರೆ ನಿಮಗೆ ಧೈರ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ. ನೀವು ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದಿಂದ, ಯೇಸು ಕ್ರಿಸ್ತನು ನನಗಾಗಿ ಪುನರುತ್ಥಾನ ಹೊಂದಿದ್ದಾರೆ ಎಂದು ಆತನ ಪುನರುತ್ಥಾನದಲ್ಲಿ ಯಾರು ವಿಶ್ವಾಸ ಇಟ್ಟಿದ್ದೀರೋ, ದೇವರು ನಿಮ್ಮನ್ನ ಕನ್ಸಿಡರ್ ಮಾಡಿದ್ದಾರೆ. ಏನಂತ ಗೊತ್ತಾ? ಯು ಆರ್ ರೈಚಸ್ ಟುಡೇ ಆನ್ವರ್ಡ್ಸ್. ಇಂದಿನಿಂದ ನೀನು ನೀತಿವಂತ. ದೇವರೇ, ನಾನು ನೀತಿವಂತ ಅಲ್ಲ, ನೀನಲ್ಲ, ಬಟ್ ಐ ಆಮ್ ಜಸ್ಟಿಫೈಯಿಂಗ್ ಯು ದಟ್ ಯು ಆರ್ ರೈಚಸ್. ನೀ ನೀತಿವಂತ ಅಲ್ಲ, ನೀ ನೀತಿವಂತ ಆಗೋದು ಇಲ್ಲ, ನನಗೆ ಗೊತ್ತು. ಬಟ್ ಬಿಕಾಸ್ ಯು ಟ್ರಸ್ಟೆಡ್ ಇನ್ ಮೈ ಸನ್, ದ ರೆಸರೆಕ್ಷನ್ ಆಫ್ ಮೈ ಸನ್, ನನ್ನ ಪುತ್ರನ ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟಿ ಅಲ್ವಾ? ದಟ್ ಈಸ್ ದ ರೀಸನ್ ಐ ಕ್ರೆಡಿಟ್ ದಟ್ ಗ್ರೇಸ್ ಟು ಯುವರ್ ಅಕೌಂಟ್ ದಟ್ ಯು ಆರ್ ರೈಚಸ್ ಲೈಕ್ ಮೈ ಸನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಅದನ್ನೇ ಸಂತ ಪೌಲರಲ್ಲಿ ಹೇಳ್ತಾ ಇರೋದು. ಇದು ಸಾಧಾರಣವಾದೊಂದು ಆಶೀರ್ವಾದ ಅಲ್ಲ. ಇದು ನೀವು ಕೋಟಿ ಕೊಟ್ಟರು ಈ ಆಶೀರ್ವಾದ ಸಿಗಲ್ಲ, ಪಡ್ಕೊಳಕ್ಕಾಗಲ್ಲ. ಯು ಕೆನಾಟ್ ಗೇನ್ ದಿಸ್ ಬೈ ಡೂಯಿಂಗ್ ಸಮಥಿಂಗ್. ದಿಸ್ ಕ್ಯಾನ್ ಬಿ ಕ್ರೆಡಿಟೆಡ್ ಟು ಯು ಓನ್ಲಿ ಬೈ ಫೇತ್ ಇನ್ ಕ್ರೈಸ್ಟ್ ಜೀಸಸ್. ಇದು ನಮ್ಮ ಅಕೌಂಟಿಗೆ ದೇವರು ಹಾಕೋದು ಯಾವಾಗ ಕೇಳಿದ್ರೆ, ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ನೀನು ನಂಬಿಕೆ ಇಡುವಾಗ ಆ ನಂಬಿಕೆಯ ಒಂದು ಫಲವಾಗಿ ಸಿಗುವಂತ ಆಶೀರ್ವಾದ ಯಾವುದು ಕೇಳಿದ್ರೆ ಈ ನೀತಿವಂತಿಕೆ. ಇಲ್ಲಿ ಪೌಲರು ಎರಡು ವಿಷಯ ಹೇಳ್ತಾ ಇದ್ದಾರೆ. ನಮ್ಮ ಪಾಪಗಳ ನಿಮಿತ್ತ ಯೇಸುವನ್ನು ಮರಣಕ್ಕೆ ಗುರಿಪಡಿಸಲಾಯಿತು. ಯೇಸು ಸತ್ತಿದ್ಯಾಕೆ? ಯೇಸು ಕ್ರಿಸ್ತನ ಶಿಲುಬೆಗೇರಿಸಿದ್ಯಾಕೆ? ನಮ್ಮ ಪಾಪ ಪರಿಹಾರಕ್ಕೆ ಅನ್ನೋದಕ್ಕಿಂತನೂ, ಖಂಡಿತ ಪರಿಹಾರಕ್ಕೇನೆ, ಅದರಲ್ಲಿ ಡೌಟೇ ಬೇಡ, ಅನ್ನೋದಕ್ಕಿಂತನೂ ಫಾರ್ ದ ಪನಿಷ್ಮೆಂಟ್ ಆಫ್ ಅವರ್ ಸಿನ್ಸ್. ದಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಈ ವಾಕ್ಯದ ಪ್ರಕಾರ, ಅಕಾರ್ಡಿಂಗ್ ಟು ದಿಸ್ ಸ್ಕ್ರಿಪ್ಚರ್, ದ ಡೆತ್ ಆಫ್ ಜೀಸಸ್ ಮೀನ್ಸ್ the punishment of my sin. What is the death of Jesus meaning here in this verse 25, Romans 4:25? Punishment. ನಾವು ಪಾಪ ಮಾಡಿದೀವ ಎಲ್ಲರೂ? ನಾವು ಹುಟ್ಟಬೇಕಾದ್ರೆ ಪಾಪಿಗಳು, ಹುಟ್ಟಿದ ಮೇಲೂ ಪಾಪಿಗಳು. ಓಕೆ, ಹಾಗಾದ್ರೆ ನಾವೆಲ್ಲರೂ ಕೂಡ ಪಾಪಿಗಳೇ. ಈಗ ಒಬ್ಬ ಪಾಪಿ ದೇವ್ರ ಹತ್ರ ಹೋಗಿ ಹೇಳ್ತಾನೆ, ದೇವ್ರೆ ನನ್ನನ್ನು ಕ್ಷಮಿಸ್ಬಿಡು. ದೇವ್ರು ಹೇಳ್ತಾರೆ, ನಾನು ನಿನ್ನ ಕ್ಷಮಿಸ್ತೀನಿ, ಐ ಫರ್ಗಿವ್ ಯು. ಹಳೆ ಒಡಂಬಡಿಕೆಯಲ್ಲೂ ದೇವರು ಪಾಪಕ್ಕೆ ಕ್ಷಮೆ ಕೊಟ್ಟಿದ್ದಾರೆ, ಹೊಸ ಒಡಂಬಡಿಕೆಯಲ್ಲೂ ಪಾಪಕ್ಕೆ ಕ್ಷಮೆ ಕೊಟ್ಟಿದ್ದಾರೆ. ಆದರೆ ಈ ಪಾಪಕ್ಕೆ ಕ್ಷಮೆ ಆದರೂ ಕೂಡ ಮನುಷ್ಯ ಪಾಪಿನೇ. ಪಾಪ ದೇವರು ಕ್ಷಮಿಸಿದ್ದಾರೆ, ಓಕೆ, ಅಂದ್ರೆ ಅವನು ಪಾಪಿನೇ. ಕಳ್ತನ ಮಾಡಿದ್ಯಾ, ಸಿಕ್ಕಾಕೋಬಿಟ್ಟೆ, ಸಿಕ್ಕಾಕೊಂಡ್ಮೇಲೆ ಸಾರಿ ಅಂತ ಹೇಳಿದ್ಮೇಲೆ ಆಯಿತು, ನಾನು ನಿನಗೇನು ಶಿಕ್ಷೆ ಕೊಡಲ್ಲ ಅಂತ ಹೇಳ್ಬೋದು, ಅಷ್ಟೇ, ಕ್ಷಮೆ ಕೊಡ್ಬೋದು. ಆದರೆ ನೀನು ಕಳ್ತನದ ಆರೋಪ ನಿನ್ನ ಮೇಲೆ ಹಾಗೇ ಇರುತ್ತೆ. ಕಳ್ಳನೇ, ಕಳ್ತನ ಮಾಡಿದ್ಮೇಲೆ ಕಳ್ಳ ಆಗ್ಬಿಟ್ಟೆ ನೀನು. ನಾನು ಕ್ಷಮಿಸಿದೆ ಅಂತ ಹೇಳ್ಬಿಟ್ಟು ನೀನು ಒಳ್ಳೆಯವನಾಗಿಲ್ಲ. ಈಗ ಒಳ್ಳೆಯವನಾಗಬೇಕಾದ್ರೆ ಏನು ಮಾಡಬೇಕು? ಕಳ್ತನ ಮಾಡಿ ಇರಲೇಬಾರದು. ಈಗ ಮಾಡಿಬಿಟ್ಟಿದ್ದೀನಿ, ಇನ್ನು ಮಾಡದೇ ಇರ್ಲಿಕ್ಕೆ ಆಗೋದಿಲ್ಲ. ಏನು ಮಾಡಿದ್ರು ಆಗೋದಿಲ್ಲ. ಆದರೆ ದೇವರು ನೀತಿವಂತರು. ಪಾಪ ಕ್ಷಮಿಸೋದೆಲ್ಲ ಓಕೆ ದೇವರಿಗೆ, ಆದರೆ ಪಾಪಕ್ಕೆ ಶಿಕ್ಷೆ ಕೊಡದೇ ಇದ್ರೆ ದೇವರು ಅನೀತಿವಂತರಾಗ್ತಾರೆ. ಇಫ್ ಈಸ್ ನಾಟ್ ಪನಿಷಿಂಗ್ ದ ಸಿನ್, ದಟ್ ಈಸ್ ಅನ್ಜಸ್ಟ್, ದಟ್ ಈಸ್ ನಾಟ್ ಜಸ್ಟ್. ಕೊಡಲೇಬೇಕು, ಪಾಪಕ್ಕೆ ಶಿಕ್ಷೆ ಕೊಡಲೇಬೇಕು, ನ್ಯಾಯವಾಗಿ ಶಿಕ್ಷೆ ಕೊಡಲೇಬೇಕು ಪಾಪಕ್ಕೆ. ಹಾಗೆ ಏನಾದರೂ ಪಾಪ ಮಾಡಿದ ಪ್ರತಿಯೊಬ್ಬ ಪಾಪಿಗೂ ದೇವರು ಶಿಕ್ಷೆ ಕೊಡ್ತಾ ಇದ್ರೆ ಎಲ್ಲರನ್ನು ಹಿಡಿದು ನರಕಕ್ಕೆ ಹಾಕ್ತಾನೆ ಹೋಗಬೇಕು, ಒಬ್ಬರು ಉಳಿಯಲ್ಲ. ಆದ್ರಿಂದನೇ ದೇವರು ಮನುಷ್ಯನಾಗಿ ಬಂದು ಪಾಪರಹಿತನಾಗಿ ಇಲ್ಲಿ ಜೀವಿಸಿ ಅವರು ತೀರ್ಮಾನ ಮಾಡ್ತಾರೆ, ಈ ಪಾಪದ ಶಿಕ್ಷೆ ನಾನು ತಗೊಳ್ತೀನಿ. ನಾನು ಪಾಪ ಮಾಡಿಲ್ವಲ್ಲ, ಯೇಸು ಹೇಳ್ತಾರೆ, ಅಪ್ಪ ನಾನು ಪಾಪ ಮಾಡಿಲ್ಲ, ಇವನು ಪಾಪ ಮಾಡಿದ್ದಾನೆ, ಇವಳು ಪಾಪ ಮಾಡಿದ್ದಾಳೆ ಅಂತ ನಿಮ್ಮ ಆರೋಪ ಅಲ್ವಾ? ಇವಳು ಪಾಪ ನಾನು ತಗೊಳ್ತೀನಿ, ಪಾಪದ ಶಿಕ್ಷೆ ನಾನು ತಗೊಳ್ತೀನಿ, ಕ್ಷಮೆ ನೀನು ಕೊಟ್ಟೆ ಸರಿ, ಆದರೆ ಆ ಪಾಪದ ಶಿಕ್ಷೆ ಈಗ ಕೊಡಬೇಕಲ್ಲ, ಅವಳಿಗೆ ಕೊಟ್ಟಲೆ ಅವಳು ನರಕಕ್ಕೆ ಹೋಗ್ಬೇಕಾಗತ್ತೆ. ಆ ನರಕ ವೇದನೆ ನಾನು ಅನುಭವಿಸ್ತೀನಿ. ಯೇಸು ಕ್ರಿಸ್ತನ ಶಿಲುಬೆ ಮರಣ ಕೂಡ ಒಂದು ಮಿಸ್ಟ್ರಿನೇ, ಅದು ಒಂದು ರಹಸ್ಯನೇ. ಅದು ಪೂರ್ತಿ ನಮಗೆ ಪ್ರಕಟ ಆಗೋದು ಇಲ್ಲ, ನಮ್ಗೆ ಅರ್ಥ ಆಗೋದು ಇಲ್ಲ. ಯಾಕೆ ಅಂದರೆ
ಒಬ್ಬ ಮನುಷ್ಯ ನರಕದಲ್ಲಿ ಎಷ್ಟು ವರ್ಷ ಇರ್ಬೋದು? ಯಾರು ಹೇಳ್ತೀರಾ? ಒಬ್ಬ ಮನುಷ್ಯ ನರಕಕ್ಕೆ ಹೋದಂತ ಇಟ್ಕೊಳ್ಳಿ, ಎಷ್ಟು ವರ್ಷ ಇರ್ಬೋದು? ನಿತ್ಯ, ಶಾಶ್ವತ. ಆ ಶಾಶ್ವತವಾದ ವೇದನೆ ಒಬ್ಬ ಮನುಷ್ಯಂದು ಯೇಸು ಕ್ರಿಸ್ತರು ತಗೊಂಡ್ರು, ಇಬ್ಬರು ತಗೊಂಡ್ರು, ಮೂವರು ತಗೊಂಡ್ರು. ಇಡೀ ಮನುಷ್ಯ ಕುಲದ ಆ ನರಕದ ಯಾತನೆ ಎಷ್ಟಿದೆಯೋ ಅದು ಪೂರ್ತಿ ಯೇಸು ಕ್ರಿಸ್ತರು ತಮ್ಮ ದೇಹದಲ್ಲಿ ತೆಗೆದುಕೊಂಡು ನರಳಿದ್ದಾರೆ. ಆ ನರಳಾಟ ನಾವು ಹೇಗೆ ಎಕ್ಸ್ಪ್ಲೇನ್ ಮಾಡೋದು? ಯಾವ ರೀತಿ ಯಾವ ಪಿಕ್ಚರಲ್ಲಿ ತೋರಿಸ್ತೀರಾ? ಯಾವ ಮೂವಿ ಮಾಡಿ ತೋರಿಸ್ತೀರಾ? ಯಾವ ಬೋಧನೆ ಮುಖಾಂತರ ಅದನ್ನು ತೋರಿಸ್ಲಿಕ್ಕಾಗತ್ತೆ? ತೋರ್ಸಕ್ ಸಾಧ್ಯನೇ ಇಲ್ಲ. ಏನೋ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಸತ್ತಿದ್ದು ಒಂದು ಚಿತ್ರ ಮಾಡಿ ತೋರಿಸ್ಬೋದು ಅಷ್ಟೇ, ಮೂವಿ ಮಾಡಿ ತೋರಿಸ್ಬೋದು ಅಷ್ಟೇ. ಆದರೆ ಅವರ ಯಾತನೆನ ತೋರಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅನ್ಲೆಸ್ ಹೋಲಿ ಸ್ಪಿರಿಟ್ ರಿವೀಲ್ಸ್ ಇಟ್ ಟು ಯು ಪರ್ಸನಲಿ, ಯು ಕೆನಾಟ್ ನೋ ವಾಟ್ he had gone through in his body, that suffering, the hell. ಅದು ಸಾಧಾರಣ ವೇದನೆ ಅಲ್ಲ. ಆ ವೇದನೆ ಎಷ್ಟು ದುಃಖಕರವಾದ ಘೋರವಾದ ಯಾತನೆ ಅಂದರೆ ಎಂದೆಂದಿಗೂ ತಂದೆಯಿಂದ ಬೇರ್ಪಟ್ಟು ಹೋಗುವಂಥ ಒಂದು ದುರವಸ್ಥೆ, ದೇವರ ಸಂಪರ್ಕನೇ ಇಲ್ಲದ ಒಂದು ಕತ್ತಲಮಯವಾದ ದುಃಖಕರವಾದ ಕರಾಳವಾದ ಅವಸ್ಥೆ ನರಕ. ಬೆಂಕಿ ಹುಳ ಎಲ್ಲ ಸಿಂಬಾಲಿಕ್ ನಮ್ಗೆ ಅರ್ಥ ಆಗ್ಲಿಕ್ಕೆ. ಆದರೆ ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಗಾಡ್. ನಮಗೆ ಗೊತ್ತು ದೇವರು ಪ್ರೀತಿ ಸ್ವರೂಪಿ, ಗಾಡ್ ಇಸ್ ಲವ್. ಈಗ ಯಾವುದಾದ್ರೂ ಒಂದು ಹುಡುಗ ಹುಡುಗಿ ಪ್ರೀತಿ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ಅಥವಾ ಯಾವುದೋ ಒಂದು ಲವ್ ಫೇಲ್ಯೂರ್ ಆದರೆ ಕೆಲವೊಮ್ಮೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ, ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಸಾಯ್ಲಿಕ್ಕೆ ಹೋಗ್ತಾರೆ. ಹಾಗಾದರೆ ಅದರ ಅರ್ಥ ಅವರಿಗೆ ಅವ್ರ ಒಳಗಡೆ ಏನು ಗೊತ್ತಾ? ದೇ ವಾಂಟ್ ಟು ಫೀಲ್ ಲವ್, ಬಟ್ ನೌ ದೇ ಆರ್ ನಾಟ್ ಏಬಲ್ ಟು ಫೀಲ್ ದ ಲವ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್. ಈ ವ್ಯಕ್ತಿಯಿಂದ ನನಗೆ ಪ್ರೀತಿ ಅನುಭವ ಆಗಬೇಕು, ಈಗ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಟ್ ಲೀಡ್ಸ್ ಟು ಡೆತ್. ವೆನ್ ಯು ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಲವ್, ದಟ್ ಲ್ಯಾಕ್ ಆಫ್ ಲವ್ ವಿಲ್ ಲೀಡ್ ಯು ಟು ಡೆತ್. ಆದರೆ ಮನುಷ್ಯನಲ್ಲಿ ಆ ಪ್ರೀತಿ ಅನ್ನೋದಿಲ್ಲ, ದೈವ ಪ್ರೀತಿ ಅನ್ನೋದು ಸಿಗೋದು ಕಷ್ಟ. ಆದರೂ ಕೂಡ ನಾವೆಷ್ಟೋ ಬಾರಿ ಪ್ರೀತಿ ಇಲ್ಲದೆ ಆತ್ಮಹತ್ಯೆ, ಪ್ರೀತಿಸ್ತಾ ಇಲ್ಲ, ಲವ್ ಫೇಲ್ಯೂರ್ ಆಯಿತು ಅದರಿಂದ ನಾನು ಸಾಯ್ತೀನಿ, ಬದುಕಲ್ಲ ಅಂತ ಸತ್ತು ಹೋದವರು ಎಷ್ಟೋ ಜನ ಇದ್ದಾರೆ. ಹಾಗಾದರೆ ನಿಜವಾದ ಪ್ರೀತಿ ದೇವರು, ಗಾಡ್ ಇಸ್ ದ ಓನ್ಲಿ ಟ್ರೂ ಲವ್. ಈಗ ಆ ನಿಜವಾದ ಪ್ರೀತಿ ಇಲ್ಲದೆ ಇರತಕ್ಕಂಥ ಮನುಷ್ಯನ ಅವಸ್ಥೆ ಏನಾಗುತ್ತೆ? ಡೆತ್. ಅದು ಇಟರ್ನಲ್ಲಿ ಅದೇ ಪರಿಸ್ಥಿತಿಯಲ್ಲಿದ್ರೆ ಅವನು ಹೇಗಿರ್ಬೋದು ಹೇಳಿ ನೋಡೋಣ. ನಿಜವಾಗ್ಲೂ ಅದು ಕೂಗಾಟ ಕಿರಿಚಾಟ ಇದ್ದೇ ಇರುತ್ತೆ. ಯಾಕಂದ್ರೆ ಇಲ್ಲಿ ಕೂಗಾಟ ಕಿರಿಚಾಟ ಇಲ್ಲ, ಕೂಗಿ ಕಿರಿಚಿ ಲಾಸ್ಟಿಗೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾರೆ. ಕಿರಿಚಕ್ಕೆ ಬಾಯಿ ಇಲ್ಲ, ಶಬ್ದ ಇಲ್ಲ, ಬಾಡಿಲಿ ಲೈಫ್ ಇಲ್ಲ, ಸತ್ತೋಯ್ತು. ಅಂದ್ರೆ ಆತ್ಮಕ್ಕೆ ಸಾವಿಲ್ಲ. ಸ್ಪಿರಿಟ್ ಹ್ಯಾಸ್ ನೋ ಡೆತ್. ಈ ಆತ್ಮ ಅನ್ನೋದು ಇರುತ್ತೆ. ಇದು ಏನ್ ಮಾಡ್ತಾ ಇರುತ್ತೆ? ಇದು ನರಳುತ್ತಾ ಇರುತ್ತೆ, ನಿತ್ಯವೂ ನರಳುತ್ತಾ ಇರುತ್ತೆ. ಯಾವುದಕ್ಕಾಗಿ? ಪ್ರೀತಿ ಇಲ್ಲ, ಪ್ರೀತಿ ಇಲ್ಲ, ಪ್ರೀತಿ ಇಲ್ಲ, ಪ್ರೀತಿ ಇಲ್ಲ. ಐ ಆಮ್ ನಾಟ್ ಏಬಲ್ ಟು ಫೀಲ್ ದ ಲವ್, ಐ ಆಮ್ ನಾಟ್ ಏಬಲ್ ಟು ಫೀಲ್ ದ ಲವ್. ಆ ನರಕ ಯಾತನೆ, ಆ ಬೆಂಕಿ, ಆ ಸ್ಥಿತಿ, ಆ ದುಸ್ಥಿತಿ ಒಂದು ದಿನ ಅಲ್ಲ, ನಿತ್ಯವೂ ಇದೇ ಸ್ಥಿತಿ. ಏನಿರ್ಬೋದು ಪರಿಸ್ಥಿತಿ, ಮತ್ತು ವಾಪಸ್ ಬರೋಕ್ಕಾಗಲ್ಲ. ಒಂದು ಡ್ರಾಪ್ ನೀರು, ಒಂದು ಡ್ರಾಪ್ ಲವ್ಗಾಗಿ ತವಕ ಪಡುವಂಥದ್ದು ಸಿಗಲ್ಲ. ಆದರೆ ಯೇಸು ಕ್ರಿಸ್ತರು ಪ್ರತಿಯೊಬ್ಬ ಮನುಷ್ಯನ ನರಕ ವೇದನೆಯನ್ನ ತಮ್ಮ ದೇಹದಲ್ಲಿ ಅನುಭವಿಸಿದರು. ಅದೇನಾಗಿತ್ತು ಗೊತ್ತಾ? ದಟ್ ವಾಸ್ ದ ಪನಿಷ್ಮೆಂಟ್ ಫಾರ್ ಮೈ ಸಿನ್. ನನ್ನ ಪಾಪಕ್ಕೆ ದೇವರ ಶಿಕ್ಷೆ, ರಾತ್ ಆಫ್ ಗಾಡ್, ದೇವರ ಕೋಪ ಅಥವಾ ದೇವರ ಶಿಕ್ಷೆ ನನ್ನ ಮೇಲಿತ್ತು. ಆದರೆ ಅದನ್ನು ಯಾರು ತೆಗೆದುಕೊಂಡ್ರು? ನನ್ನ ಬದಲಿಗೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನನ್ನ ಬದಲಿಗೆ, as my substitute, Jesus took it upon himself. ನನ್ನ ಬದಲಿಗೆ ಯೇಸು ಅದನ್ನು ತೆಗೆದುಕೊಂಡರು. ಹೀಗೆ ನನ್ನ ಪಾಪಕ್ಕೆ ಶಿಕ್ಷೆ ಯೇಸು ತೆಗೆದುಕೊಂಡರು. ಶಿಕ್ಷೆ ಆಯ್ತು. ಈಗ ದೇವರು ಎರಡು ಕೆಲಸ ಮಾಡಿದ್ರು. ಒಂದು, ನನ್ನ ಪಾಪ ಕ್ಷಮಿಸಿದ್ರು.
ಪಿತನೇ ಇವರು ಏನು ಮಾಡ್ತಿದ್ದಾರೆ, ಇವರು ಹರಿಯರು, ಇವ್ರನ್ನ ಕ್ಷಮಿಸಿರಿ ಅಂತ ಯೇಸು ಹೇಳಿದರು. ಓಕೆ, ನಾನು ಕ್ಷಮಿಸ್ತೀನಿ ಅಂತ ಹೇಳಿದರು, ದೇವರು ಕ್ಷಮಿಸಿದರು. ಪಾಪಕ್ಕೆ ಶಿಕ್ಷೆ ಅದು ಯೇಸು ಅನುಭವಿಸಿದರು. ಅದ್ರ ಶಿಕ್ಷೆ ಏನು? ರೋಮನ್ 6:23 ಅಲ್ಲಿ ಹೇಳುತ್ತಲ್ಲ, ವೇಜಸ್ ಆಫ್ ಸಿನ್ ಇಸ್ ಡೆತ್. ಪಾಪಕ್ಕೆ ಸಂಬಳ ಏನು? ಮರಣ. ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ಕೂಡ ದೇವರ ಮಹಿಮೆಯನ್ನ ಕಳ್ಕೊಂಡವ್ರೆ. ಯಾರಲ್ಲೂ ದೇವರ ಮಹಿಮೆ ಅನ್ನೋದಿಲ್ಲ. ಗ್ಲೋರಿ ಇಸ್ ನಾಟ್ ದೇರ್. ದೇವರ ಜೀವ ಇಲ್ಲ, ದೇವರ ಆತ್ಮ ಇಲ್ಲ. ಡೆಡ್ ಇನ್ ಸ್ಪಿರಿಟ್. ಆತ್ಮದಲ್ಲಿ ಸತ್ತವರು, ಶರೀರ ಮಾತ್ರ ಜೀವಂತವಾಗಿದೆ ಪ್ರಾಣಿಗಳ ಥರ. ಆತ್ಮದಲ್ಲಿ ಏನಿಲ್ಲ, ದೈವಿಕ ಜೀವ ಇಲ್ಲ. ದೇರ್ ಇಸ್ ನೋ ಗ್ಲೋರಿ ಆಫ್ ಗಾಡ್ ಇನ್ಸೈಡ್. ಈ ಒಂದು ಹೀನ ಸ್ಥಿತಿಯಲ್ಲಿ ಇರಬೇಕಾದ್ರೆ ದೇವರೇನು ಮಾಡಿದರು? ಮನುಷ್ಯನ ಕ್ಷಮಿಸಿದ್ರು. ಯೇಸು ಕ್ರಿಸ್ತರು ಮುಖಾಂತರ ನಮಗೆ ಪಾಪ ಕ್ಷಮೆ ಸಿಕ್ತು, ಪಾಪ ಪರಿಹಾರನೂ ಸಿಕ್ತು. ಆದರೆ ಎರಡು ಆದರೂ ಕೂಡ ಪ್ರಯೋಜನ ಇಲ್ಲ. ಈಗ ಇದೆರಡು ಆಯ್ತು. ಪಾಪ ಕ್ಷಮಿಸಿದ್ರು, ಪಾಪಕ್ಕೆ ಪರಿಹಾರನೂ ಆಯ್ತು. ಇದು ಎರಡಾದ್ರೂ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ. ಸ್ವರ್ಗ ಇರೋದು ಯಾರಿಗೆ ಗೊತ್ತಾ? ನೀತಿವಂತರಿಗೆ ಮಾತ್ರ ಸ್ವರ್ಗ. ಹೆವನ್ ಈಸ್ ಓನ್ಲಿ ಫಾರ್ ದ ರೈಚಿಯಸ್ ಪೀಪಲ್. ಈಗ ರೈಚಿಯಸ್ ಆಗೋದು ಹೇಗೆ? ಆ ರೈಚಿಯಸ್ ಆಗೋದು ಹೇಗೆ ಕೇಳಿದ್ರೆ, ನನ್ನ ಬದಲಿಗೆ ಪುನರುತ್ಥಾನ ಆಗಬೇಕು ಯೇಸು. ಈಗ ನನ್ನ ಬದಲಿಗೆ ಶಿಲುಬೆ ಮೇಲೆ ಪಾಪವನ್ನು ವಹಿಸ್ಕೊಂಡ್ರು, ಪಾಪಕ್ಕೆ ಶಿಕ್ಷೆ ಅನುಭವಿಸಿದ್ರು. ಆ ಶಿಕ್ಷೆ ಮರಣ, ನಿತ್ಯ ಮರಣ, ಅದನ್ನು ಅನುಭವಿಸಿದ್ರು. ಸತ್ರು, ಸಮಾಧಿ ಆದರು. ಟೆಟೆಲೆಸ್ಟೈ, ಫಿನಿಶ್ಡ್, ಎಲ್ಲ ಮುಗೀತು. ಈಗ ಅಷ್ಟೇ, ನನ್ನ ಪಾಡಿಗೆ ನಾನು, ದೇವ್ರ ಪಾಡಿಗೆ ನಾನು. ದೇವ್ರಿಗೆ ನನ್ನ ಮೇಲೆ ಇದು ಕೋಪ ಹೋಯ್ತು. ಈಗ ದೇವರು ನೀತಿವಂತರಾಗಿರುವುದರಿಂದ ದೇವರು ನನ್ನ ಜೊತೆಗೆ ಸಂಬಂಧ ಇಟ್ಕೋಬೇಕಾದ್ರೆ ನಾನು ನೀತಿವಂತ ಆಗಲಿರಲೇಬೇಕು. ನಾವು ಫ್ರೆಂಡ್ಶಿಪ್ ಇಟ್ಕೊಳ್ಳೋದು ಯಾರ ಜೊತೆಗೆ? ಸಾಮಾನ್ಯವಾಗಿ ನಮ್ಮ ಲೆವೆಲ್ಗೆ ಯಾರು ಇರ್ತಾರೋ ಅವ್ರ ಜೊತೆಗೆ ನಾವು ಫ್ರೆಂಡ್ಶಿಪ್ ಇಟ್ಕೊಳ್ಳಿಕ್ಕೆ ನಾವು ಇಷ್ಟಪಡೋದು. ನಮ್ಗಿಂತ ಕೆಳಮಟ್ಟದಲ್ಲಿ ಇರೋರ ಜೊತೆಗೆ ನಾವು ಫ್ರೆಂಡ್ಶಿಪ್ ಇಟ್ಕೊಳ್ಳೋದಿಲ್ಲ. ದೇವ್ರು ಯಾರ ಜೊತೆಗೆ ಫ್ರೆಂಡ್ಶಿಪ್ ಇಟ್ಕೊಳ್ತಾರೆ ಕೇಳಿ, ದೇವ್ರ ಲೆವೆಲಲ್ಲಿ ಇರಬೇಕೀಗ. ದೇವ್ರ ಲೆವೆಲಲ್ಲಿ ಯಾರೂ ಇಲ್ಲ. ಈಗ ದೇವ್ರು ನಮ್ಮನ್ನು ಕ್ಷಮಿಸಿದ್ದಾರೆ ನಿಜ, ನಮ್ಮ ಪಾಪಕ್ಕೆ ಶಿಕ್ಷೆ ಕೊಟ್ಟಿದ್ದಾರೆ ನಿಜ, ಆದರೆ ನೀತಿವಂತರು ಆಗಿಲ್ಲ ಇನ್ನು. ಈಗ ನೀತಿವಂತರಾಗಬೇಕಾದ್ರೆ ಯೇಸು ಸತ್ತಿದ್ದು, ಯೇಸುವಿನ ರಕ್ತ ಚೆಲ್ಲಿದ್ದು ಎಲ್ಲ ನಮ್ಮ ನೀತಿವಂತರನ್ನಾಗಿ ಮಾಡಲಿಕ್ಕೆ. ಬಟ್ ಅದು ಪ್ರೂವ್ ಆಗಬೇಕಲ್ಲ. ಯೇಸು ಸತ್ತಿದ್ದು, ಯೇಸುವಿನ ರಕ್ತ ಸುರಿಸಿದ್ದು, ಯೇಸುವಿನ ರಕ್ತದಿಂದ ನೀತಿವಂತರಾಗಲಿಲ್ವಾ ಕೇಳಬೇಡಿ. ಯೇಸುವಿನ ಮರಣ, ಯೇಸುವಿನ ರಕ್ತ ಇದರಿಂದ ನಮ್ಮ ನೀತಿವಂತರನ್ನಾಗಿ ಮಾಡಲಿಕ್ಕೇನೆ. ಆದರೆ ವಾಟ್ ಈಸ್ ದ ಪ್ರೂಫ್? ದೇವರು ನಮ್ಮನ್ನ ನೀತಿವಂತರು ಎಂದು ಅಕ್ಸೆಪ್ಟ್ ಮಾಡಿದ್ದಾರೆ, ರೈಟ್ ಮಾರ್ಕ್ ಹಾಕಿದ್ದಾರೆ, ಟಿಕ್ ಮಾರ್ಕ್ ಹಾಕಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಏನು ಕೇಳಿದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನ. ಅದನ್ನೇ ಪೌಲರು ಹೇಳ್ತಾ ಇದ್ದಾರೆ, ಏನಂತ? ನಮ್ಮ ಪಾಪಗಳ ನಿಮಿತ್ತ ಯೇಸುವನ್ನು ಮರಣಕ್ಕೆ ಗುರಿಪಡಿಸಲಾಯಿತು, ನಮ್ಮನ್ನು ದೇವರೊಡನೆ ಸತ್ಸಂಬಂಧದಲ್ಲಿ ಇರಿಸುವುದಕ್ಕಾಗಿ ಅವರನ್ನು ಪುನರುತ್ಥಾನ ಹೊಂದಿದರು. Who was handed over to death for our trespasses and was raised for our justification. He was raised for our justification. ನಮ್ಮ ನೀತೀಕರಣಕ್ಕೋಸ್ಕರ, ನಮ್ಮನ್ನು ನೀತಿವಂತರ ಸ್ಥಾನಕ್ಕೆ ಏರಿಸುವುದಕ್ಕಾಗಿ ಅವರನ್ನ ಪುನರುತ್ಥಾನಗೊಳಿಸಲಾಯಿತು. ಹಾಗಾದ್ರೆ ನೀವು ಇಮ್ಯಾಜಿನ್ ಮಾಡಿ ನೋಡಿ, ಯೇಸುಕ್ರಿಸ್ತರ ಪುನರುತ್ಥಾನದಿಂದ ನನಗೆ ಸಿಕ್ಕಿರುವ ಲಾಭ ಎಂಥದ್ದು? What is the great benefit I have received through the resurrection of Jesus Christ? What is the highest privilege from God that I have received through the resurrection of Christ Jesus? What is the highest privilege? Justification. God justified me righteous. ದೇವರು ನನ್ನನ್ನು ನೀತಿವಂತ ಎಂದು ನಿರ್ಣಯಿಸಿದ್ದಾರೆ. ಯಾವುದರಲ್ಲಿ ವಿಶ್ವಾಸ ಇಟ್ಟಾಗ ನಾವು ನೀತಿವಂತರಾದ್ವಿ? ನೋಡಿ, ಯೇಸು ಕ್ರಿಸ್ತನ ಮರಣದಲ್ಲಿ ವಿಶ್ವಾಸ ಇಟ್ಟಾಗ ನಮಗೆ ಪಾಪ ಕ್ಷಮೆ ಸಿಕ್ತು. ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ವಿಶ್ವಾಸ ಇಟ್ಟಾಗ ನಾವು ನೀತೀಕರಿಸಲ್ಪಟ್ಟೆವು. ದೇವರ ಸತ್ಸಂಬಂಧಕ್ಕೆ ನಾವು ಬಂದೆವು, ದೇವರ ಲೆವೆಲ್ಗೆ ಬಂದೆವು, ದೇವರ ಜೊತೆಗೆ ಫ್ರೆಂಡ್ಶಿಪ್ ಇಟ್ಕೊಳ್ಳಿಕ್ಕೆ ಯೋಗ್ಯರಾದ್ವಿ.
ಒಂದು ವೇಳೆ ಈ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 15 ಇದೆಯಲ್ವಾ, ನೀವು 19ನೇ ವಾಕ್ಯ ಓದಿದಿರಲ್ವಾ, ಇದರಲ್ಲಿ ರೆಸರಕ್ಷನ್ ಅನ್ನೋದೊಂದು ಮೈನಸ್ ಮಾಡಿಬಿಡಿ, ನಮ್ಮ ಲೈಫ್ ಮೀನಿಂಗ್ಲೆಸ್ ಆಗುತ್ತೆ. ಕ್ರಿಶ್ಚಿಯಾನಿಟಿ ಹ್ಯಾಸ್ ನೋ ವ್ಯಾಲ್ಯೂ ಎಟ್ ಆಲ್ ಇಫ್ ಯು ಮೈನಸ್ ರೆಸರಕ್ಷನ್ ಫ್ರಮ್ ಇಟ್, ರೆಸರಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್ ಫ್ರಮ್ ಇಟ್. ನೀವೇನಾದರೂ ಮಾಡ್ಕೊಳ್ಳಿ, ನೀವು ದೊಡ್ಡ ಚರ್ಚ್ ಮಾಡಿ, ದೊಡ್ಡ ಬೋಧನೆ ಮಾಡಿ, ದೆವ್ವನ ಓಡಿಸ್ತಿರೋ, ರೋಗಿನ ಸೌಖ್ಯಪಡಿಸ್ತಿರೋ, ಪ್ರಬೋಧನೆ ಮಾಡ್ತಿರೋ, ಫಾಸ್ಟಿಂಗ್ ಮಾಡ್ತಿರೋ, ಏನೆಲ್ಲ ಸರ್ಕಸ್ ಮಾಡ್ತಿರೋ ಎಲ್ಲ ಮಾಡಿ ಆಯ್ತಾ, ಆದರೆ ಒಬ್ಬನು ಕೂಡ ಪುನರುತ್ಥಾನ ಹೊಂದಿ ಸ್ವರ್ಗಕ್ಕೆ ಹೋಗಲ್ಲ, ನಿತ್ಯ ಜೀವ ಇಲ್ಲ, ಇಟರ್ನಲ್ ಲೈಫ್ ಇಲ್ಲ. ಯಾಕೆ ಕೇಳಿದರೆ ನಮ್ಮ ವಿಶ್ವಾಸ ಈ ಪುನರುತ್ಥಾನವನ್ನು ಹೊರತುಪಡಿಸಿ ಬಾಕಿ ಎಲ್ಲದರಲ್ಲೂ ಇದೆ, ಏನು ಪ್ರಯೋಜನ ಇಲ್ಲ. ಅದನ್ನೇ ಪೌಲರು ಹೇಳ್ತಾರೆ ಫಸ್ಟ್ ಕೊರಿಂಥಿಯನ್ಸ್ 14 ಅವ್ರು ಹೇಳ್ತಾ ಬರ್ತಾರೆ, 1 ಹೇಳ್ತಾ ಬರ್ತಾರೆ. ಈಗ ನನಗೆ ಟೈಮಿಲ್ಲ ಹೇಳಲಿಕ್ಕೆ, ಆದರೂ ಕೂಡ 14 ನಾವು ನೋಡುವಾಗ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 15 ವರ್ಸ್ 14, 1 ಕೊರಿಂಥ 15ನೇ ಅಧ್ಯಾಯ. ಕ್ರಿಸ್ತನು ಪುನರುತ್ಥಾನರಾಗಲಿಲ್ಲ ಎಂದರೆ ನಮ್ಮ ಬೋಧನೆ ಬರಿದು, ನಿಮ್ಮ ವಿಶ್ವಾಸವು ಬರಿದು. ಏನಾಗಲಿಲ್ಲ ಅಂದಿದ್ರೆ, ಕ್ರಿಸ್ತ ಯೇಸು ಶಿಲುಬೆಯ ಮೇಲೆ ಸಾಯದೇ ಇದ್ದಿದ್ದರೆ ಅಂತ ಬರೆದಿಲ್ಲ ಇಲ್ಲಿ. ಕ್ರಿಸ್ತ ಯೇಸು ಸತ್ತು ಸಮಾಧಿ ಮಾಡಲ್ಪಟ್ಟು ಪುನರುತ್ಥಾನರಾಗಲಿಲ್ಲ ಎಂದರೆ ನಮ್ಮ ಬೋಧನೆ ಬರಿದು. ಇಫ್ ಕ್ರೈಸ್ಟ್ ಹ್ಯಾಸ್ ನಾಟ್ ಬೀನ್ ರೈಸ್ಡ್, then our proclamation has been in vain and your faith has been in vain. Our proclamation also useless, your faith also meaningless. ಯಾವಾಗ? If Christ has not been raised, ಕ್ರಿಸ್ತನು ಪುನರುತ್ಥಾನ ಹೊಂದದೇ ಇದ್ದಿದ್ದರೆ. ಈಗ ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದಿದ್ದಾರೆ, and if your faith is not resting on the resurrection of Christ Jesus, your faith is in vain. ನಿಮಗೆ ವಿಶ್ವಾಸ ಇದೆ, ಈಗ ನಾನು ಯೇಸು ನಂಬಿದ್ದೀನಿ, ಯಾಕೆ? ನನ್ನೆಲ್ಲ ಕಾಯಿಲೆಗಳನ್ನು ಯೇಸು ವಾಸಿ ಮಾಡಿದ್ದಾರೆ, ನಾನು ಅದಕ್ಕೋಸ್ಕರ ನಂಬಿದ್ದೇನೆ. your faith is in vain. ನಾನು ಯೇಸುವನ್ನು ನಂಬಿದ್ದೇನೆ ಯಾಕೆಂದರೆ ಅವರು ಒಳ್ಳೆ ಬೋಧನೆ ಮಾಡಿದ್ದಾರೆ, ಅವರಷ್ಟು ಒಳ್ಳೆ ಬೋಧನೆ ಬೇರೆ ಯಾರು ಮಾಡಲಿಲ್ಲ, ಅದಕ್ಕೋಸ್ಕರ ನೀನು ಯೇಸು ನಂಬಿದ್ಯಾ? 19ನೇ ವಾಕ್ಯ ನಿನಗೆ ಅನ್ವಯ ಆಗುತ್ತೆ. 1 ಕೊರಿಂಥ 15:19 ನಿನಗೆ ಅನ್ವಯ ಆಗುತ್ತೆ. ಯುವರ್ ಫೇತ್ ಇಸ್ ಇನ್ ವೈನ್. ನಿರ್ಭಾಗ್ಯನೋ ಅಂತಿದೆಯಲ್ಲ, ನಿರ್ಭಾಗ್ಯನಾಗಿರ್ತೀಯ. ಯು ಆರ್ ಆಫ್ ಆಲ್ ಪೀಪಲ್ ಮೋಸ್ಟ್ ಟು ಬಿ ಪಿಟೀಡ್. ಈ ಜೀವಕಾಲದ ಪೂರ್ತಿಗೆ ಎಲ್ಲ ಮನುಷ್ಯರಲ್ಲಿಯೂ ನಾವು ನಿರ್ಭಾಗ್ಯರೇ. ಸರಿ, ಇವತ್ತು ಎಷ್ಟೋ ಜನ ನಿರ್ಭಾಗ್ಯ ಕ್ರೈಸ್ತರಿ ಪ್ರಪಂಚದಲ್ಲಿ ಚರ್ಚಿಗೆ ಹೋಗ್ತಾ ಇದ್ದಾರೆ, ಪ್ರೇಯರ್ ಮಾಡ್ತಾ ಇದ್ದಾರೆ, ಹಲ್ಲೆಲೂಯಾ ಹೇಳ್ತಾರೆ. ಅದರಲ್ಲೂ ನಿಜವಾಗ್ಲೂ ಬೇಸರ ಆಗೋದು ಅಂದರೆ ಕರಿಸ್ಮ್ಯಾಟಿಕ್ ಗ್ರೂಪಲ್ಲೂ ಇದ್ದಾರೆ. ಈ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿದ್ದಾರೆ ಎಷ್ಟೋ ಜನ ಇದ್ದಾರೆ ನಿರ್ಭಾಗ್ಯ ಕ್ರೈಸ್ತರು. ಇನ್ನು ಎಷ್ಟೋ ಜನ ದೇವ ಸೇವಕರುಗಳು ಅಂತ ಆಗಿದ್ದಾರೆ, ನಿರ್ಭಾಗ್ಯ ಸೇವಕರುಗಳು. ಯಾವುದ್ರಲ್ಲಿ ನಂಬಿಕೆ ಇಟ್ಟಿದ್ದಾರೆ? ಯೇಸು ನಮಗೆಲ್ಲ ಒಳ್ಳೇದು ಮಾಡಿದ್ದಾರೆ, ಯೇಸು ನಮ್ಮ ಕಾಯಿಲೆ ವಾಸಿ ಮಾಡಿದ್ದಾರೆ, ಯೇಸು ನಮ್ಮ ಪಾಪ ಕ್ಷಮಿಸ್ಬಿಟ್ಟಿದ್ದಾರೆ, ಯೇಸು ನಮಗಾಗಿ ಸತ್ತಿದ್ದಾರೆ, ಇದೆಲ್ಲ ಫೈನ್, ಇದೆಲ್ಲ ನಿಜ. ಯೇಸು ಥರ ಯಾರು ಈ ಪ್ರಪಂಚದಲ್ಲಿ ಅದ್ಭುತ ಮಾಡಿಲ್ಲ, ಅದು ನಿಜ. ಯೇಸು ಥರ ಯಾರು ಬೋಧನೆ ಮಾಡಲಿಲ್ಲ, ಯೇಸು ಥರ ಯಾರು ಜೀವಿಸಲೇ ಇಲ್ಲ, ಅದು ನಿಜ. ಆಲ್ ದೀಸ್ ಥಿಂಗ್ಸ್ ಆರ್ ಟ್ರೂ. ಆದರೆ ಇದರಿಂದ ನಮಗೆ ಆ ಪುನರುತ್ಥಾನ ಸಿಗಲ್ಲ, ರೆಸರೆಕ್ಷನ್ ಸಿಗಲ್ಲ. ಈ ಭೂಮಿಯಲ್ಲಿ ಇರ್ಲಿಕ್ಕೆ ಓಕೆ, ಈ ಪ್ರಪಂಚಕ್ಕೆ ಸೀಮಿತ ಓಕೆ, ಆದರೆ ಕ್ರಿಸ್ತನಲ್ಲಿ ನಿನಗಿರುವ ವಿಶ್ವಾಸ ಅಥವಾ ನಿರೀಕ್ಷೆ ಕೇವಲ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದ್ದರೆ ನಿರ್ಭಾಗ್ಯನಾಗಿರ್ತೀಯ. ನಿರ್ಭಾಗ್ಯನು. ಎಷ್ಟೋ ಜನ ಇವತ್ತು ಈ ನಿರ್ಭಾಗ್ಯದಲ್ಲಿದ್ದೀವಿ. ನೀವು ನಿರ್ಭಾಗ್ಯರ ಭಾಗ್ಯವಂತರ ನನಗೆ ಗೊತ್ತಿಲ್ಲ. ನೀವು ಭಾಗ್ಯವಂತರಾಗೋದು ಯಾವಾಗ ಗೊತ್ತಾ? ಯೇಸು ನನಗಾಗಿ ಪುನರುತ್ಥಾನ ಹೊಂದಿದ್ದಾರೆ ಎಂದು ನಾನು ವಿಶ್ವಾಸಿಸುತ್ತೇನೆ. ಯೇಸು ನನಗಾಗಿ ಪುನರುತ್ಥಾನ ಹೊಂದಿದ್ದಾರೆ ಎಂದು ನಾನು ನಂಬ್ತೀನಿ. ಹಾಗೆ ನಂಬಿದಾಗ ನಿನಗೇನು ಸಿಗುತ್ತೆ? ಹಾಗೆ ನಂಬಿದಾಗ ನನಗೆ ನೀತಿವಂತ ಎಂಬ ಪದವಿ ಸಿಕ್ಕಿದೆ.
ಆ ನಂಬಿಕೆ ಮುಖಾಂತರ ನಿಮ್ಗೆ ಏನು ಸಿಕ್ತು ಅನ್ನೋ ನಿಮಗೆ ಗೊತ್ತಾಗಬೇಕು. ನೀವು ಕೆಲವ್ರು ಹೇಳ್ತಿರಲ್ಲ, ನಾನು ಯೇಸುನ ನಂಬಿದ್ದಕ್ಕೆ ಏನು ಸಿಕ್ತು? ನನಗೆ ಮನೆ ಸಿಕ್ತು. ಕೆಲವ್ರು ಕೇಳ್ತಾರಲ್ಲ ನಿಮಗೆ, ನೀವು ಯೇಸು ಅಂತ ಬೈಬಲ್ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಹೋಗ್ತಿರಲ್ಲ ಬ್ರದರ್, ನಿಮ್ಗೇನು ಸಿಕ್ತು? ನೋಡಿ ಪಕ್ಕದ ಮನೆಯವರಿಗೆ ಏನೆಲ್ಲೋ ಸಿಕ್ತು, ನಿಮ್ಗೇನು ಸಿಕ್ತು? ಕೇಳ್ತಾರಾ ಇಲ್ವಾ? ಕೇಳ್ತಾರೆ. ಪರೀಕ್ಷೆಯಲ್ಲಿ ಪಾಸ್ ಆಗಿಬಿಟ್ಟೆ, ಫೇಲ್ ಆಗಿಬಿಟ್ಟೆ. ಯೇಸು ಅಂತ ಓದಿ ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ಟೆಲ್ಲಮ್ಮ ನೀನು, ಏನು ಸಿಕ್ತು ನಿನಗೆ? ಅವಳು ನೋಡು ಯೇಸು ಅಂತ ಹೋಗಿ ಫಸ್ಟ್ ಕ್ಲಾಸ್ ಆದ್ಲು, ನೀನು ನೋಡು ಯೇಸು ಅಂತ ಓದಿ ಫೇಲ್ ಆಗಿಬಿಟ್ಟೆ, ಏನು ಸಿಕ್ತು ನಿನಗೆ ಯೇಸು ನಂಬಿ? ಹಾಗೇನು ಹೇಳಬೇಕು? ನಾನು ಯೇಸುವನ್ನು ನಂಬಿದ್ದು ಪಾಸ್ ಆಗಲಿಕ್ಕೋ, ಫೇಲ್ ಆಗಲಿಕ್ಕೋ, ಇನ್ನೊಂದಾಗಲಿಕ್ಕೋ ಮತ್ತೊಂದಾಗಲಿಕ್ಕೋ ಅಲ್ಲ. ನಾನು ಯೇಸುವನ್ನು ನಂಬಿದ್ದು ನನಗೊಂದು ಪುನರುತ್ಥಾನ ಇದೆ ಅಂತ ಯೇಸುವನ್ನು ನಂಬಿದ್ದು. ನನಗೂ ಕೂಡ ನಿತ್ಯ ಜೀವ ಇದೆ ಎಂದು ಯೇಸುವನ್ನು ನಂಬಿದ್ದು ನಾನು. ಅದು ಯಾವ ರೀತಿ ನಂಬಿದೆ? ಅದು ಯೇಸು ಕ್ರಿಸ್ತರು ತನ್ನ ಪುನರುತ್ಥಾನದ ಮುಖಾಂತರ ನನ್ನನ್ನು ನೀತೀಕರಿಸಿದ್ದಾರೆ ಎಂದು ನಾನು ನಂಬಿದೆ. ಅದರಿಂದ ನನಗೇನು ಸಿಕ್ತು? ನೀತಿವಂತ ಎಂಬ ದೊಡ್ಡ ಆಶೀರ್ವಾದ ಸಿಕ್ತು. ಅದು ತೋರಿಸು ಅಂತ ಕೇಳಿದರೆ, ನೀನು ಬಾ ನನ್ನ ಜೊತೆಗೆ ಒಂದಿನ ಸ್ವರ್ಗಕ್ಕೆ, ಅಲ್ಲಿ ತೋರಿಸ್ತೀನಿ. ಒಂದು ದಿನ ನೀನು ನನ್ನ ಜೊತೆಗೆ ಬರೋದಾದರೆ ಅಲ್ಲಿ ತೋರಿಸ್ತೀನಿ. ಇಲ್ಲಿ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯನ ಮನಸ್ಸು ಬುದ್ಧಿ ಊಹಿಸಲಿಲ್ಲ, ದೇವರು ನನಗಾಗಿಟ್ಟಿದನು ಅಂತ ಸಂತೋಷದಿಂದ ಹಾಡಬೇಕು. ನೀವು ಹಾಡ್ತೀರಾ? ನೀವೆಲ್ಲ ಹಾಡ್ತೀರಾ? ನೀವು ಹೇಳೋದೇನು ಗೊತ್ತಾ? ಹೌದು ಬ್ರದರ್, ಎಲ್ರಿಗೂ ದೇವರು ಒಳ್ಳೇದು ಮಾಡ್ತಾಯಿದ್ದಾರೆ, ನಮ್ಮದು ಮಾಡ್ತಾರೆ, ನಮಗೊಂದು ಹೋಪ್ ಇದೆ. ಎಂಥ ಒಂದು ಕ್ರಿಶ್ಚಿಯಾನಿಟಿ ನಮ್ದು ಅಲ್ವಾ? ಹೋಪ್ಲೆಸ್ ಕ್ರಿಶ್ಚಿಯಾನಿಟಿ. ಇದಕ್ಕೇನ ಕ್ರಿಸ್ತನನ್ನು ನಂಬಿದ್ದು ನೀವು? ನಾವು ಧ್ಯಾನಗಳಿಗೆ ಪ್ರಾರ್ಥನೆಗಳಿಗೆ ಬ್ಯಾಗ್ ಹಾಕೊಂಡು ಓಡ್ಬರೋದೇ ಏನೋ ಸಿಗುತ್ತೆ ಅಂತ ಅಲ್ವಾ? ಏನಾದರೂ ಸಿಗುತ್ತೆ ಬ್ರದರ್, ಇವತ್ತು ಪ್ರಾರ್ಥನೆಯಲ್ಲಿ ಏನಾದರೂ ಸಿಗಬೇಕು, ಏನಾದರೂ ಸಿಗುತ್ತೆ, ನಂಬಿಕೆಯಿಂದ ಬಂದಿದ್ದೀವಿ. ನಿಮ್ಮ ನಂಬಿಕೆ ಪೂರ್ತಿ ಈ ಚೀಪ್ ಐಟಮ್ಸಲ್ಲೇ ಆಗಿಬಿಟ್ರೆ ನಿಮ್ಮ ಕ್ರೈಸ್ತ ಜೀವನ ಚೀಪಾಗಿ ಹೋಗ್ಬಿಡುತ್ತೆ. ಕ್ರಿಸ್ತನನ್ನು ಚೀಪ್ ಮಾಡಬೇಡಿ. ಕ್ರಿಸ್ತನನ್ನು ಚೀಪ್ ಮಾಡಲಿಕ್ಕೆ ಕ್ರಿಶ್ಚಿಯನ್ಸ್ಗೆ ಆಗೋದು, ಬೇರೆಯವ್ರಿಗೆ ಆಗಲ್ಲ, ಹೊರಗಡೆಯವ್ರಿಗೆ ಯಾರಿಗೂ ಆಗಲ್ಲ. ಅವ್ರು ಸುಮ್ಮನೆ ಏನೇ ಬೈಬೋದು, ಏನೇ ಮಾಡ್ಬೋದು, ಚರ್ಚ್ ಕೆಡಗ್ಬೋದು, ಅದೆಲ್ಲ ಮಾಡ್ಬೋದು. ಆದರೆ ಕ್ರಿಸ್ತನನ್ನು ಚೀಪ್ ಮಾಡೋದು ಕ್ರಿಶ್ಚಿಯನ್ಸೇನೆ. ಹೇಗೆ ಗೊತ್ತಾ? ಈ ನಿಮ್ಮ ಚೀಪ್ ಮೆಂಟಾಲಿಟಿ, ಚೀಪ್ ಬ್ಲೆಸ್ಸಿಂಗ್ಸಲ್ಲಿ. ಯೇಸು ನಂಬಿದ್ದಕ್ಕೆ ನಮಗೆ ಮೈಕ್ ಸಿಕ್ತು, ಕ್ಯಾಮ್ರಾ ಸಿಕ್ತು, ಫೋನ್ ಸಿಕ್ತು, ಮನೆ ಸಿಕ್ತು, ಮದುವೆ ಆಯಿತು, ಮಕ್ಕಳಾಯಿತು, ಬರೀ ಇದೆ. ಯೇಸುವನ್ನು ನಂಬಿದ್ದಕ್ಕೆ ನೀತಿವಂತ ಎಂಬ ಪದವಿ ಸಿಕ್ತು. ಏನು ನಂಬಿದೆ? ಯೇಸುವಿನ ಪುನರುತ್ಥಾನವನ್ನು ನಾನು ನಂಬಿದೆ. ಅದರಿಂದ ಏನು ಸಿಕ್ತು? ಯೇಸುವಿನ ಪುನರುತ್ಥಾನದ ಮುಖಾಂತರ ನನಗೆ ನೀತಿವಂತ ಎಂಬ ಆ ಶ್ರೇಷ್ಠ ಪದವಿಯನ್ನು ದೇವರು ಒಂದು ಗಿಫ್ಟ್ ಆಗಿ ಕೊಟ್ಟರು. ರೈಚಸ್ನೆಸ್ ಈಸ್ ಎ ಫ್ರೀ ಗಿಫ್ಟ್ ಆಫ್ ಗಾಡ್ ಕ್ರೆಡಿಟೆಡ್ ಟು ಮೀ ಬಿಕಾಸ್ ಆಫ್ ಫೇತ್ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿಟ್ಟ ಆ ವಿಶ್ವಾಸದ ಮುಖಾಂತರ ನನಗೆ ಏನು ಕ್ರೆಡಿಟ್ ಮಾಡಿದರು ದೇವರು? ನೀತಿವಂತ ಎಂಬ ಆ ಪದವಿ. ಟೈಮ್ ಆಗೋಯ್ತಲ್ವ ತುಂಬ? ಓಹೋ, ಏನು ಮಾಡೋದು? ವೆಬ್ಎಕ್ಸ್ ಇದೆಯಾ? 102177224 ಅಲ್ಲಿ ಬರ್ತಾ ಇಲ್ವಾ? ತೆಗೆದ್ಬಿಡಿ, ಇಲ್ಲೇ ಹಾಕ್ತೀನಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ. ಓಕೆ, ಇದನ್ನು ನಾನು ಇಲ್ಲಿಂದ ಓದ್ಬಿಟ್ಟು ಹಾಗೆ ನಿಲ್ಲಿಸ್ಬಿಡ್ತೀನಿ. ಇವತ್ತು ನೀವು ಮನೆ ಹೋಗಿ 100 ಸರಿ ಧ್ಯಾನ ಮಾಡಿ. ಅಲ್ಲಿ ಕ್ಲೋಸ್ ಮಾಡಿಬಿಡಿ ಅದು ವೆಬ್ಎಕ್ಸ್. ಎಷ್ಟು ಸರಿ ಧ್ಯಾನ ಮಾಡಬೇಕು? 100 ಸರಿ ಧ್ಯಾನ ಮಾಡಿ. ಯಾಕೆ 100 ಅಂತ ಹೇಳಿದೆ? ಅಟ್ಲೀಸ್ಟ್ 7 ಯೇಸು ಸ್ವಾಮಿ ಹೇಳ್ತಾರಲ್ಲ, 7 ಅಲ್ಲ 70 ಸರಿ ಕ್ಷಮಿಸು ಅಂತ. ಅದರ ಅರ್ಥ ಲೆಕ್ಕ ಮಾಡ್ಕೊಂಡು 70 ಸರಿ ಮಾಡಿ ಅಂತಲ್ಲ. ನಿಮಗಿದು ಪ್ರಕಟ ಆಗುವ ತನಕ ನೀವು ಮಾಡ್ತಾನೇ ಇರಿ. ಯಾವುದೋ ಒಂದು ಆನ್ ಆಗಿದೆ ಇಲ್ವಾ? ಇಲ್ಲಿ ಯಾವುದೋ ಒಂದು ಆನ್ ಆಗಿದೆ. ಜೋಸೆಫ್ ಓಕೆ, ಇಲ್ಲ, ಇದೇ ನಮಗೆ ಅರ್ಥ ಆಗಬೇಕಾಗಿರೋದು. ಇದು ಅರ್ಥ ಆಗದೆ ನಾವು ಸುಮ್ಮನೆ ಹಲ್ಲೆಲೂಯಾ ಹೇಳಿ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ ಅಲ್ಲ, ನೀವೇನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರೋ ಆ್ಯಸ್ ಕ್ರಿಶ್ಚಿಯನ್ಸ್, ಗುಡ್ ಕ್ರಿಶ್ಚಿಯನ್ಸ್, ಗುಡ್ ಕರಿಸ್ಮ್ಯಾಟಿಕ್ಸ್, ಓಕೆ, ಎವ್ರಿಥಿಂಗ್ ಈಸ್ ಇನ್ ವೈನ್. ವ್ಯಾನಿಟಿ, ವ್ಯಾನಿಟಿ, ವ್ಯಾನಿಟಿ. ಉಪದೇಶಕ ಹೇಳ್ತಾನಲ್ವಾ, ವ್ಯರ್ಥವೋ ವ್ಯರ್ಥ, 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 ವ್ಯರ್ಥ.
ನಾನು ಮಾಡಿದ ಪ್ರಾರ್ಥನೆ, ಆರಾಧನೆ, ಸ್ತುತಿಸ್ತು ಎಲ್ಲ ವ್ಯರ್ಥ. ಏನು ನಮ್ಮದೇ ಇದ್ದರೆ, ಕ್ರಿಸ್ತನ ಪುನರುತ್ಥಾನ ನನ್ನ ನೀತಿವಂತಿಕೆಗಾಗಿ. ಕ್ರಿಸ್ತ ಯೇಸುವನ್ನು ದೇವರು ಪುನರುತ್ಥಾನಗೊಳಿಸಿದ್ದು ನನ್ನನ್ನು ನೀತಿವಂತ ಎಂದು ಅಕ್ಸೆಪ್ಟ್ ಮಾಡಿದ್ದರ ಒಂದು ರೈಟ್ ಮಾರ್ಕ್. ಇದನ್ನು ನಂಬ್ತೇನೆ. ಇದರ ನಂಬಿಕೆ ಇಲ್ಲದೆ ಇದ್ದವ್ರು ಏನು ಮಾಡ್ತಾರೆ? ನೀತಿವಂತರಾಗಲಿಕ್ಕೆ ಪ್ರಯತ್ನ ಪಡ್ತಾರೆ ಹಗಲು ರಾತ್ರಿ. ಮತ್ತೆ ಅನ್ನಾಯ್ತಾ? ಇದರಲ್ಲಿ ನಂಬಿಕೆ ಇಲ್ಲದಿದ್ದವ್ರು ಏನು ಮಾಡ್ತಾರೆ? ನೀತಿವಂತರಾಗಲಿಕ್ಕೆ ಹಗಲು ರಾತ್ರಿ ಪ್ರಯತ್ನ ಪಡ್ತಾರೆ. ಯಾರೆಲ್ಲ ನೀತಿವಂತರಾಗಲಿಕ್ಕೆ ಕ್ರೈಸ್ತರೇ ನೀವು ಪ್ರಯತ್ನ ಪಡ್ತಾ ಇದ್ದೀರೋ, ನೀವು ಅವಿಶ್ವಾಸಿಗಳು ಅಂತ ತಿಳ್ಕೊಳ್ಳಿ, ಬರ್ಕೊಳ್ಳಿ ಬೇಕಾದರೆ. ಹಾಗಾದರೆ ನಾವು ನೀತಿವಂತರಾಗ್ಲಿಕ್ಕೆ ಪ್ರಯತ್ನ ಪಡಬಾರ್ದಾ? ನಿಮ್ಮ ಸ್ವಂತ ಪ್ರಯತ್ನದಿಂದ ನೀವು ಜೀವಮಾನದಲ್ಲಿ ಯಾವತ್ತೂ ನೀತಿವಂತರಾಗಲ್ಲ. ಇದು ಯಾರು ಹೇಳಿದರು? ಇದು ಬೈಬಲ್ ಹೇಳುವ ಸತ್ಯ. ಎಲ್ಲಿದೆ? ಇದು ಬೈಬಲಲ್ಲಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2:8-9 ವಾಕ್ಯ ಓದಿ ಗೊತ್ತಾಗುತ್ತೆ. ದೇವರು ಯೇಸು ಕ್ರಿಸ್ತರನ್ನ ಪುನರುತ್ಥಾನದ ಮುಖಾಂತರವಾಗಿ ಅದನ್ನು ಪ್ರೂವ್ ಮಾಡಿದ್ರು ಅಲ್ವಾ? ನಮ್ಮ ರಕ್ಷಣೆಯನ್ನು ಸಂಪೂರ್ಣವಾಗಿ ದೇವರೇ ನೆರವೇರಿಸಿದ್ರು, ನಾವೇನು ಮಾಡಿಲ್ಲ. ಇದಕ್ಕೆ ಈ ರಕ್ಷಣೆ ಅಂತಕ್ಕಂಥದ್ದು ಪೂರ್ತಿಯಾಗಿ ದೇವರ ಕಾರ್ಯ. ಆದರೆ ನಾವು ಹೇಗೆ ರಕ್ಷಣೆ ಹೊಂದಿದ್ದೇವೆ? ಓದಿ ಎಫೆಸಿಯನ್ಸ್ 2:8. ದೇವರ ಕೃಪೆಯಿಂದಲೇ, ವಿಶ್ವಾಸದ ಮೂಲಕ. ದೇವರ ಕೃಪೆ ವಿಶ್ವಾಸ. ದೇವರ ಕೃಪೆಯಿಂದ ವಿಶ್ವಾಸದ ಮೂಲಕ. ಯಾವುದೇ ಸತ್ಕಾರ್ಯದ ಮೂಲಕ ಅಲ್ಲ, ಪ್ರಾರ್ಥನೆ ಮೂಲಕ ಅಲ್ಲ, ದಾನ ಧರ್ಮಗಳ ಮೂಲಕ ಅಲ್ಲ, ಪುಣ್ಯ ಕಾರ್ಯಗಳ ಮೂಲಕ ಅಲ್ಲ, ಸಂಪ್ರದಾಯಗಳ ಮೂಲಕ ಅಲ್ಲ, ಭಕ್ತಿ ಕಾರ್ಯಗಳ ಮೂಲಕ ಅಲ್ಲ, ವಿಶ್ವಾಸದ ಮೂಲಕ. ಯಾವುದರಲ್ಲಿಟ್ಟ ವಿಶ್ವಾಸದ ಮೂಲಕ? ಯೇಸು ಕ್ರಿಸ್ತರನ್ನು ದೇವರು ನನ್ನ ಬದಲಿಗೆ ಪಾಪಗಳ ಪರಿಹಾರಕ್ಕಾಗಿ, ಪಾಪಗಳ ವಿಮೋಚನೆಗಾಗಿ ಶಿಲುಬೆ ಮೇಲೆ ಹಾಕಿದರು. ಅದೇ ದೇವರು ಯೇಸು ಕ್ರಿಸ್ತರನ್ನು ನನ್ನನ್ನು ನೀತೀಕರಿಸುವುದಕ್ಕಾಗಿ ಪುನರುತ್ಥಾನಗೊಳಿಸಿದರು ಎಂದು ನಾನಿಟ್ಟ ವಿಶ್ವಾಸದ ಮೂಲಕ ಏನು ಸಿಕ್ತಂತೆ? ಏನು ಹೊಂದಿದ್ದೀರಿ? ಜೀವೋದ್ಧಾರ ಹೊಂದಿದ್ದೀರಿ. ಇದು ನಿಮ್ಮ ಪ್ರಯತ್ನದ ಫಲ ಅಲ್ಲ, ನಿಮ್ಮ ಪ್ರಯತ್ನದ ಫಲ ಅಲ್ಲ. ದಿಸ್ ಈಸ್ ನಾಟ್ ಯುವರ್ ಡೂಯಿಂಗ್, ಯುವರ್ ಎಫರ್ಟ್. ಓಕೆ, ಇದು ನಿಮ್ಮ ಪ್ರಯತ್ನದ ಫಲವಲ್ಲ, ಇದು ದೇವರ ಕೃಪೆ, ದೇವರ ಅನುಗ್ರಹ, ದೇವರ ವರ, ದೇವರ ಆಶೀರ್ವಾದ, ಫ್ರೀ ಗಿಫ್ಟ್ ಆಫ್ ಗಾಡ್. ಅದಕ್ಕಾಗಿ ಯಾರು ಹೆಮ್ಮೆ ಪಡುವ ಅವಶ್ಯಕತೆ ಇಲ್ಲ. ಹೆಮ್ಮೆ ಪಡ್ಲಿಕ್ಕೆ ದೇವ್ರ ಚಾನ್ಸೇ ಕೊಟ್ಟಿಲ್ಲ. ಆದರೆ ಇದನ್ನು ಒಪ್ಕೊಳ್ಳಿಕ್ಕೆ ತುಂಬ ಕಷ್ಟ. ಇದನ್ನು ಒಪ್ಕೊಳ್ಳಿಕ್ಕೆ ಯಾಕೆ ಕಷ್ಟ ಕೇಳಿದರೆ, ನಮಗೆ ಚಿಕ್ಕ ಪ್ರಾಯದಿಂದ ಬುದ್ಧಿ ಬಂದ ಅಂದಿನಿಂದ ನಮ್ಮ ಬುದ್ಧಿನ ಹಾಳು ಮಾಡಿಬಿಟ್ಟಿದೆ ಪಿಶಾಚಿ. ಯಾವ ರೀತಿಯಲ್ಲಿ ಅಂದರೆ, ನೀನು ನೀತಿವಂತನಾಗಬೇಕಾದ್ರೆ ಡೈಲಿ ಚರ್ಚಿಗೆ ಹೋಗಬೇಕು. ನೀನು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಡೈಲಿ ಪ್ರೇಯರ್ ಮಾಡಬೇಕು. ನೀನು ಸ್ವರ್ಗಕ್ಕೆ ಹೋಗಬೇಕಾದ್ರೆ, ಹೋಗಲಿಕ್ಕೆ ಯೋಗ್ಯನಾಗಬೇಕಾದ್ರೆ ಡೈಲಿ ನೀನೇನು ಮಾಡಬೇಕು? ಇದೆಲ್ಲ ಪುಣ್ಯ ಕಾರ್ಯಗಳನ್ನ ಮಾಡಬೇಕು, ಇದೆಲ್ಲ ಸತ್ಕಾರ್ಯಗಳನ್ನ ಮಾಡಬೇಕು. ಇದೆಲ್ಲ ಮಾಡೋಕ್ಕಾಗುತ್ತಾ? ಸ್ವರ್ಗಕ್ಕೆ ಹೋಗಿ ದೇವರ ಮುಂದೆ ಯೋಗ್ಯತೆಯಿಂದ ನಿಲ್ಲುವಷ್ಟು ಪುಣ್ಯ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು, ಒಳ್ಳೆಯ ಕಾರ್ಯಗಳನ್ನ ಮಾಡಲಿಕ್ಕೆ ಕೆಪಾಸಿಟಿ ಯಾವ ಮನುಷ್ಯನಿಗಿದೆ? ಕೈ ಎತ್ತಲಿ ನೋಡೋಣ. ಒಬ್ಬ ಮನುಷ್ಯನಿಗೂ ಇಲ್ಲ. ಇಲ್ಲ ಅನ್ನೋದಕ್ಕೆ ದೇವರು ಯಾರಿಗೂ ಕೊಟ್ಟು ಇಲ್ಲ ಬಿಡಿ, ಒಬ್ಬನಿಗೂ ಇಲ್ಲ. ಬೈಬಲ್ ಹೇಳುತ್ತೆ, ನೋ ಒನ್ ಇಸ್ ರೈಚಸ್, ನಾಟ್ ಈವನ್ ಒನ್. ನೀತಿವಂತ ಒಬ್ಬನೂ ಇಲ್ಲ, ಯಾರೊಬ್ಬನೂ ಇಲ್ಲ ಅಂತ ರೋಮನ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9-10 ವಾಕ್ಯದಲ್ಲಿ ನಾವು ಓದ್ತೀವಿ. ರೋಮನ್ಸ್ 3:9-10 ನೀತಿವಂತರು ಓಕೆ ದೇವರೊಡನೆ ನೀತಿವಂತರು ಒಬ್ಬರು ಇಲ್ಲ, ಒಬ್ಬನೂ ಇಲ್ಲ, ಒಬ್ಬನೂ ಇಲ್ಲ. ದೇವರೇ ಇಲ್ಲ ಅಂದಮೇಲೆ ಮತ್ತೆ ಇದ್ದಾರೆ ಅಂದರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ಸುಳ್ಳು ಹೇಳೋನೇ ಪಿಶಾಚಿ. ಆಯಿತಾ? ನೀತಿವಂತರೊಬ್ಬನೂ ಇಲ್ಲ. ನೀತಿವಂತರಾಗಲಿಕ್ಕೆ ಮನುಷ್ಯ ಎಷ್ಟು ಪ್ರಯತ್ನ ಪಟ್ಟರೆ ಸಾಧ್ಯನೂ ಇಲ್ಲ. ಅದನ್ನು ವಾಕ್ಯನೇ ಪ್ರೂವ್ ಮಾಡುತ್ತೆ. ವಾಕ್ಯ ಹೇಳಿದ್ಮೇಲೆ ಇನ್ನು ಯಾರು ಬೇರೆ ಏನು ಹೇಳಬೇಕು? ವಾಕ್ಯಕ್ಕೆ ವಿರುದ್ಧವಾಗಿ ಯಾರೋ ಒಬ್ಬ ಏನೋ ಹೇಳ್ತಾ ಇದ್ದಾನೆ ಅಂದರೆ ಅದು ಪಿಶಾಚಿ ಆತ್ಮನೇ, ಬೇರೆ ಏನೂ ಅಲ್ಲ. ಇವತ್ತು ಪಿಶಾಚಿ ಆತ್ಮ ಹಿಡಿದಂಥ ಅನೇಕ ಕರಿಸ್ಮ್ಯಾಟಿಕ್ಸ್ ಇದ್ದಾರೆ ಪ್ರಪಂಚದಲ್ಲಿ. ವಾಕ್ಯಕ್ಕೆ ವಿರುದ್ಧ, ವಾಕ್ಯ ಹೇಳೋದಕ್ಕೆ ವಿರುದ್ಧವಾಗಿ ಹೇಳೋದು, ದೇವರಿಗೆ ವಿರುದ್ಧ, ದೇವರ ಆತ್ಮನಿಗೆ ವಿರುದ್ಧ, ದೇವರ ಈ ಶ್ರೇಷ್ಠ ಕಾರ್ಯಕ್ಕೆ ವಿರುದ್ಧ.
ಪ್ರೀತಿಯ ಸಹೋದರ ಸಹೋದರಿ, ಎಷ್ಟೋ ಜನ ಇನ್ನೂ ಕೂಡ ಈ ನೀತಿವಂತಿಕೆಯನ್ನು ಅನುಭವಿಸಲಿಕ್ಕೆ ಆಗದೆ ಬದುಕ್ತಾ ಇರಲಿಕ್ಕೆ ಕಾರಣ ಅವರು ನೀತಿವಂತರಾಗಲಿಕ್ಕೆ ಪ್ರಯತ್ನ ಪಡ್ತಾ ಇರೋದ್ರಿಂದ. ಇದು ನಿನ್ನ ಪ್ರಯತ್ನದ ಫಲವಲ್ಲ. ನೀನು ಪ್ರಯತ್ನಪಟ್ಟು ನೀನು ನೀತಿವಂತ ಆಗೋಲ್ಲ, ನರಕಕ್ಕೆ ಹೋಗ್ತೀಯ, ಸಾಧ್ಯತೆ ಇದೆ. ಆದರೆ ಯೇಸು ಕ್ರಿಸ್ತರನ್ನು ದೇವರು ನನಗೋಸ್ಕರ ಪುನರುತ್ಥಾನಗೊಳಿಸಿದ್ದಾರೆ. ಅದರಲ್ಲಿ ನಾನು ನಂಬಿಕೆ ಇಟ್ಟಾಗ ದೇವರು ನನ್ನನ್ನು ನೀತಿವಂತ ಎಂದು ಎಣಿಸುತ್ತಾರೆ. ಅಬ್ರಹಾಮನು ದೇವರಲ್ಲಿ ವಿಶ್ವಾಸ ಇಟ್ಟನು, ವಿಶ್ವಾಸದ ಫಲವಾಗಿ ದೇವರು ಆತನನ್ನು ನೀತಿವಂತ ಎಂದು ಎಣಿಸಿದರು. ಅಬ್ರಹಾಮ ಏನು ಮಾಡ್ದ? ಅಬ್ರಹಾಮನು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿದ್ದರಿಂದ ನೀತಿವಂತ ಎಂದು ಪರಿಗಣಿಸಿದರು. ನೀವು ನೋಡಿಬೇಕಾದ್ರೆ ರೋಮನರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ರೋಮನ್ 4:4, ಜೋಸಫಣ್ಣ ಒಂದು ಸ್ವಲ್ಪ ಆನ್ ಮಾಡಿ, ಇದು ವೆಬೆಕ್ಸ್ ಆನ್ ಮಾಡಿ, ಅದರಲ್ಲಿ ಆಫ್ ಮಾಡಿದ್ದಾರೆ. ಓಕೆ. ದುಡಿಯುವವನಿಗೆ ದೊರಕುವ ಕೂಲಿ ಉಚಿತ ದಾನವಲ್ಲ, ಓಕೆ, ಅದು ಅವನ ಕಷ್ಟಾರ್ಜಿತ ಸಂಪಾದನೆ. ಓಕೆ. ಆದರೆ ಸತ್ಕಾರ್ಯ ಸಂಪಾದನೆ ಇಲ್ಲದಿದ್ದರೂ ಯಾರು? ಇಲ್ಲಿ ನೋಡಿ, ದುಡಿಯುವವನಿಗೆ ದೊರಕುವ ಕೂಲಿ ಉಚಿತವಾದದ್ದಲ್ಲ, ಅದು ಅವನು ಕಷ್ಟಪಟ್ಟು ಮಾಡಿದ್ದು. ಆದರೆ ಇಲ್ಲಿ ಸತ್ಕಾರ್ಯ ಅಂತಕ್ಕಂಥ ದುಡಿಮೆ ಇಲ್ಲದೆ ಇದ್ರೂ ಸತ್ಕಾರ್ಯ ಸಂಪಾದನೆ ಇಲ್ಲದಿದ್ದರೂ ಯಾರು ಸದರ್ಮಿಗಳನ್ನಾಗಿಸುವ ದೇವರಲ್ಲಿ, ಏನನ್ನಾಗಿಸುವ ದೇವರಲ್ಲಿ? ಯಾರನ್ನ ಸದರ್ಮಿಗಳನ್ನಾಗಿಸುವ ದೇವರಲ್ಲಿ ವಿಶ್ವಾಸ ಬಿಡುತ್ತಾರೋ ಅದು ಹೆಂಗಾಗುತ್ತೆ ಹೇಳಿ ನೋಡೋಣ. ನೀವು ಒಪ್ಕೊಳ್ತೀರಾ? ಇಲ್ಲೊಬ್ಬ ಕಳ್ಳ ಇದ್ದಾನೆ, ದೊಡ್ಡ ಕಳ್ತನ ಮಾಡಿ ಅಥವಾ ಮರ್ಡರ್ ಮಾಡಿ ರೇಪ್ ಮಾಡಿ ಏನೇನೋ ಕೆಟ್ಟದ್ದು ಮಾಡಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಇವನಿಲ್ಲಿ ಬಂದು ಕೂತ್ಕೊಂಡು ಒಂದು ಮಾತು ಹೇಳ್ತಾನೆ, ನಾನು ನಿಮ್ಮನ್ನು ನಂಬ್ತೀನಿ ಅಂತ ಹೇಳ್ತಾನೆ ಅಂತ ಇಟ್ಕೊಳ್ಳಿ. ನಾನು ನಿಮ್ಮನ್ನು ನಂಬ್ತೀನಿ. ಈಗ ಇವನು ಒಳ್ಳೆಯವನಪ್ಪ, ಇವತ್ತಿಂದ ಇವನು ಕಳ್ಳನೇ ಅಲ್ಲ ಅಂದ್ಬಿಡ್ತೀನಿ, ನಾನು ಇವನು ನನ್ನ ದೋಸ್ತ್ ಅಂತ ಹೇಳ್ಬಿಡ್ತೀನಿ. ನೀವು ನನ್ನನ್ನು ಒಪ್ಕೊಳ್ತೀರಾ? ಇವನು ಕಳ್ತನ ಮಾಡಿದ್ದು ನೀವು ನೋಡಿದ್ದೀರಿ, ಕೊಲೆ ಮಾಡಿದ್ದು ನೀವು ನೋಡಿದ್ದೀರಿ, ವ್ಯಭಿಚಾರ ಮಾಡಿದ್ದು ನೀವು ನೋಡಿದ್ದೀರಿ, ಇವನು ಎಲ್ಲ ಅಸಹ್ಯಕರವಾದ ಜೀವನ ಜೀವಿಸಿದ್ದು ನೋಡಿದ್ದೀರಿ. ಈಗ ನಾನು ಹೇಳ್ತೀನಿ, ಇವನು ನನ್ನನ್ನು ನಂಬಿದ್ದಾನೆ, ಆದ್ದರಿಂದ ಇವತ್ತಿಂದ ಇವನು ನನ್ನ ಫ್ರೆಂಡು, ಇವನೇನು ತಪ್ಪು ಮಾಡಿಲ್ಲ ಅಂತ ಹೇಳಿದರೆ ನೀವು ನನ್ನನ್ನು ಏನಂತೀರಿ? ಇವನು ಒಂಥರನೇ ಕಳ್ಳ ಇರಬೇಕು, ಮಹಾಕಳ್ಳ ಇರಬೇಕು, ಇವ್ರದ್ದಿಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಏನೋ ನಡೀತಾ ಇದೆ ಅಂತಲೇ ಹೇಳ್ತೀರಿ. ಕರೆಕ್ಟಾ? ದೇವರಿಗೆ ಮಾಡಿದ ಕೆಲಸ ಏನು? ಅದೇ ಅಲ್ವಾ ನ್ಯಾಯ ಅನ್ನೋದು? ನಿಮಗೆ ನ್ಯಾಯ ಅನ್ಸುತ್ತಾ? ಜೀವನ ಪೂರ್ತಿ ಕೊಲೆ ಮಾಡಿ, ಮೋಸ ಮಾಡಿ, ಅನ್ಯಾಯ ಮಾಡಿ ಬಂದುಬಿಟ್ರೆ ನಾನು ಯೇಸು ನನಗೋಸ್ಕರ ಪುನರುತ್ಥಾನರಾಗಿದ್ದಾರೆ ಅಂತ ನಂಬಿದ ತಕ್ಷಣ ಪರವಾಗಿಲ್ಲ, ಇವತ್ತಿಂದ ನೀನು ನನ್ನ ಫ್ರೆಂಡ್ ಅಂತ ದೇವ್ರು ನಿಮ್ಮನ್ನು ತಪ್ಕೊಬಿಟ್ರೆ ಪಕ್ಕದಲ್ಲಿ ಇದ್ದವನಿಗೆ ಏನು ಅನ್ಸುತ್ತೆ? ಮನ್ಸು ಒಪ್ಕೋತಾನ? ಯಾವ ಒಳ್ಳೆ ಮನ್ಸು ಒಪ್ಕೊಳ್ತಾನೆ ಹೇಳಿ? ಆದ್ರಿಂದಾನೆ ಪಾಪಿನ ಒಪ್ಕೊಳ್ಳಿಕ್ಕೆ ಪರಿಶುದ್ಧನ ದೇವರಿಗೆ ಮಾತ್ರ ದೇವರು ಪರಿಶುದ್ಧರಾಗಿರೋದ್ರಿಂದ ಮಾತ್ರನೇ ಪಾಪಿಯನ್ನು ಒಪ್ಕೊಳ್ಳಿಕ್ಕಾಗತ್ತೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಪಾಪಿನ ಒಪ್ಕೊಳ್ಳಿಕ್ಕಾಗೋದಿಲ್ಲ. ಅದರಿಂದನೇ ದೇವರು, ನಾವು ದೇವರಲ್ಲ. ನಾವು ಯಾರಾದರೂ ಒಪ್ಕೊಳ್ತೀವ? ನಮ್ಮ ಮನೆಯಲ್ಲಿ ಯಾರಾದರೂ ತಂದೆ ತಾಯಿನೋ ಗಂಡ ಹೆಂಡ್ತಿನೋ ಮಕ್ಕಳೋ ಒಂದು ಸಣ್ಣ ತಪ್ಪು ಮಾಡಿದರೆ ನಮಗೆ ವಿರುದ್ಧವಾಗಿ ಅವ್ರು ಎಷ್ಟು ಕ್ಷಮೆ ಕೇಳಿದರೂ ನಾವೇನು ಮಾಡ್ತೀವಿ? ಒಂದು ಕಣ್ಣು ಇಟ್ಟಿರ್ತೀವಿ ಅವ್ರ ಮೇಲೆ, ಎತ್ತಿ ಅವಾಗ ಚುಸ್ತಾನೆ ಇರ್ತೀವಿ. ನೀನು ಅವತ್ತು ಮಾಡಿಲ್ವಾ, ನೀನು ಅವತ್ತು ಹೇಳಿಲ್ವಾ, ನೀನು ಅವತ್ತು ನೋಡಲಿಲ್ವಾ ಅಂತ. ನೀವೇ ಯಾವೆಲ್ಲ ಎರಡು ವೇಸ್ಟೇ, ಎರಡು ಡಮ್ಮಿನೇ, ತಂದೆ ತಾಯಿ ಎಲ್ಲರೂ ಎತ್ತಿ ತೋರಿಸವ್ರೆ. ಬಾಯಲ್ಲಿ ಎತ್ತಿ ತೋರಿಸಿದ್ರು ಮನಸ್ಸೊಳಗಡೆ ಎತ್ತಿ ಅಲ್ಲೇ ಇಟ್ಕೊಂಡಿರ್ತಾರೆ. ಇನ್ನು ಎತ್ತಿ ತೋರಿಸಿದ್ರೆ ಇನ್ನೂ ದೊಡ್ಡ ಅನಾಹುತ ಆಗುತ್ತೆ ಅಂತ ಕೆಲವ್ರು ಏನು ಮಾಡ್ತಾರೆ, ಎತ್ತಿ ಅಲ್ಲೇ ಇಟ್ಕೊಂಡಿರ್ತಾರೆ, ತೋರ್ಸೋಕ್ಕೆ ಹೋಗಲ್ಲ ಅಷ್ಟೇ. ಕೆಲವ್ರು ಏನು ಮಾಡ್ತಾರೆ, ಬಾಯಿ ಕಂಟ್ರೋಲ್ ಇರೋದಿಲ್ಲ, ಎತ್ತಿ ತೋರಿಸ್ತಾರೆ ಅಷ್ಟೇ ನಾಲಿಗೆ ಮುಖಾಂತರ. ಕೆಲವರು ಅಲ್ಲೇ ಇಟ್ಕೊಂಡು ಮನೋರೋಗಿಗಳಾಗ್ತಾರೆ, ಮೈಗ್ರೇನ್ ತಂದ್ಕೊಳ್ತಾರೆ, ಗ್ಯಾಸ್ಟ್ರಿಕ್ ತಂದ್ಕೊಳ್ತಾರೆ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದವರು ಇದ್ದಾರೆ. ಆದರೆ ದೇವರು ಅನೀತಿವಂತರನ್ನ ನೀತಿವಂತ ಎಂದು ನಿರ್ಣಯ ಮಾಡಿದ್ದಾರೆ, ಜಸ್ಟಿಫೈ ಮಾಡಿದ್ದಾರೆ. ಇದು ಒಪ್ಕೊಳ್ಳಿಕ್ಕೆ ಪ್ರಪಂಚದಲ್ಲಿರೋ ಯಾವ ಸುಪ್ರೀಂ ಕೋರ್ಟು, ಯಾವ ಲಾಯರು, ಯಾವ ಅಡ್ವೊಕೇಟ್, ಯಾವ ಒಳ್ಳೆ ಮನುಷ್ಯನೂ ಯಾರು ಇದನ್ನು ಒಪ್ಕೊಳ್ಳಲ್ಲ.
ಒಪ್ಕೊಳ್ಳೋಕ್ಕಾಗೋದು ಇಲ್ಲ. ಯಾಕೆಂದರೆ ಎಲ್ಲರೂ ಮನುಷ್ಯರೇ. ಅದೇ ದೇವರ ಮಹಾ ಕರುಣೆ, ದೇವರ ಮಹಾ ಕೃಪೆ. ಇದು ಹೆಂಗೆ ಅಂತ ಮಾತ್ರ ನನ್ನ ಕೇಳಬೇಡಿ. ಇದು ದೇವರು ಮನಸ್ಸು ಮಾಡಿದ್ದಾರೆ. ನಮ್ಮನ್ನು ಕಾಪಾಡ್ಲಿಕ್ಕೆ ದೇವರು ಮಾಡಿದ ಒಂದು ದೊಡ್ಡ ತೀರ್ಮಾನ ಇದು. ಬಟ್ ಇದನ್ನು ಒಪ್ಕೊಳ್ಳಿಕ್ಕೆ ನಮಗೆ ಕಷ್ಟ ಯಾಕೆ ಕೇಳಿದರೆ, ನಮ್ಮ ಒಳಗಡೆ ಇರುವಂಥ ತಪ್ಪಾದ ಅರಿವು, ತಪ್ಪಾದ ಬೋಧನೆಗಳು, ಅವಿಶ್ವಾಸ, ಮೂಢನಂಬಿಕೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ಪುನರುತ್ಥಾನದಲ್ಲಿ ನಾವು ನಂಬಿಕೆ ಇಟ್ಟು ನಮ್ಮ ಕ್ರೈಸ್ತ ಜೀವನದ ಅಡಿಪಾಯ ಅದು ಆಗಿರಲಿ. ಯೇಸು ನನಗಾಗಿ ಪುನರುತ್ಥಾನ ಹೊಂದಿದ್ದರಿಂದ ದೇವರು ನನ್ನನ್ನು ನೀತಿವಂತ ಎಂದು ನಿರ್ಣಯಿಸಿದ್ದಾರೆ, ಡಿಕ್ಲೇರ್ ಮಾಡಿದ್ದಾರೆ. ಸೊ ಐ ಬಿಲೀವ್ ಇನ್ ದ ರೆಸರೆಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ನಾನು ವಿಶ್ವಾಸಿಸ್ತೇನೆ. ನನ್ನಗೋಸ್ಕರ, ನನ್ನ ಬದಲಿಗೆ ಯೇಸು ಪುನರುತ್ಥಾನರಾಗಿದ್ದಾರೆ, ನನ್ನನ್ನು ನೀತೀಕರಿಸಲಿಕ್ಕೋಸ್ಕರ. ಇಂದು ನಾನು ಧೈರ್ಯವಾಗಿ ಹೇಳ್ಬೋದು, ಐ ಆಮ್ ರೈಚಿಯಸ್ ಇನ್ ದ ಸೈಟ್ ಆಫ್ ಗಾಡ್ ಬಿಕಾಸ್ ಐ ಬಿಲೀವ್ ಇನ್ ದ ರೆಸರೆಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್. ಇಂದು ನಾನು ನೀತಿವಂತ ಎಂದು ದೇವರ ಮುಂದೆ, ಜನರ ಮುಂದೆ, ಎಲ್ಲರ ಮುಂದೆ ಧೈರ್ಯವಾಗಿ ಹೇಳಲಿಕ್ಕಾಗುತ್ತೆ ಒಂದೇ ಒಂದು ಕಾರಣಕ್ಕೋಸ್ಕರ, ಯೇಸು ಕ್ರಿಸ್ತರನ್ನ ದೇವರು ಮರಣದಿಂದ ಎಬ್ಬಿಸಿದ್ದನ್ನು ನಾನು ನಂಬುತ್ತೇನೆ. ಈಗ ಬಾಯಲ್ಲದು ಹೇಳೋದಲ್ಲ ಮುಖ್ಯ, ಬಾಯಲ್ಲಿ ಹೇಳೋದಲ್ಲ ಮುಖ್ಯ. ಆ ನಂಬಿಕೆಗೆ ಏನಾದರೂ ಒಂದು ಫಲ ಅನ್ನೋದು ಬಂದೇ ಬರುತ್ತೆ. ಆ ನಂಬಿಕೆಯ ಫಲ ಏನು ಗೊತ್ತಾ? ಮಾನಸಾಂತರದ ಜೀವನ. ವಾಟ್ ಈಸ್ ದ ಫ್ರೂಟ್ ಆಫ್ ದ್ಯಾಟ್ ಫೇತ್? ಫೇತ್ಗೆ ಒಂದು ಫ್ರೂಟ್ ಬೇಕಲ್ಲ, ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ. ವಾಟ್ ಈಸ್ ದ ಫ್ರೂಟ್ ಆಫ್ ದ್ಯಾಟ್ ಫೇತ್? ಫ್ರೂಟ್ ಆಫ್ ದ್ಯಾಟ್ ಫೇತ್ ಈಸ್ ರಿಪೆಂಟೆನ್ಸ್. ಐ ಆಮ್ ಟರ್ನಿಂಗ್ ಟುಡೇ ಆನ್ವರ್ಡ್ಸ್. ಐ ಆಮ್ ಟರ್ನಿಂಗ್ ಟುವರ್ಡ್ಸ್ ಸಿನ್, ಟರ್ನಿಂಗ್ ಫ್ರಮ್ ಸಿನ್ ಆ್ಯಂಡ್ ಟರ್ನಿಂಗ್ ಟುವರ್ಡ್ಸ್ ಗಾಡ್. ಇಂದಿನಿಂದ ನಾನು ಪಾಪದಿಂದ ದೇವರ ಕಡೆಗೆ ತಿರುಗ್ತಾ ಇದ್ದೀನಿ, ಪಾಪದ ಕಡೆಯಿಂದ ದೇವರ ಕಡೆಗೆ ತಿರುಗ್ತಾ ಇದ್ದೀನಿ. ಇಷ್ಟು ದಿವಸ ನಾನು ಯಾವ ಕಡೆಗೆ ತಿರುಗಿ ಬದುಕಿದೆ? ಪಾಪದ ಕಡೆಗೆ, ಸ್ವಾರ್ಥದ ಕಡೆಗೆ, ಲೋಕದ ಕಡೆಗೆ. ಆದರೆ ಇಂದಿನಿಂದ ನಾನು ಸ್ವರ್ಗರಾಜ್ಯದ ಕಡೆಗೆ, ಮೇಲ್ನವುಗಳ ಕಡೆಗೆ, ದೇವರ ಕಡೆಗೆ ತಿರುಗಿ ನಾನು ಬದುಕ್ತೀನಿ ಅಂತ ಒಂದು ತೀರ್ಮಾನ ನನ್ನೊಳಗಡೆ ಮಾಡಲಿಕ್ಕಾಗತ್ತೆ. ಯಾವಾಗ? ನಾನು ನಿಜವಾಗ್ಲೂ ವಿಶ್ವಾಸ ಇಟ್ಟರೆ. ನಿನ್ನ ವಿಶ್ವಾಸಕ್ಕೆ ಶಕ್ತಿ ಇದೆ. ವಿಶ್ವಾಸ ಇಟ್ಟಾಗ ಪವಿತ್ರಾತ್ಮ ಸುಮ್ಮನೆ ನಿದ್ದೆ ಮಾಡ್ಕೊಂಡಿರೋದಿಲ್ಲ. ಪವಿತ್ರಾತ್ಮ ನಮಗೆ ಶಕ್ತಿ ಕೊಡ್ತಾರೆ. ಯಾವುದಕ್ಕೆ? ಮಾನಸಾಂತರಕ್ಕೆ ಕೃಪೆ ಕೊಡ್ತಾರೆ. ಮಾನಸಾಂತರ ಇಲ್ಲದ ವಿಶ್ವಾಸ ಡಮ್ಮಿ ಫೇತ್. If there is no true repentance, that faith is useless. That faith is not at all faith. ಅದರಿಂದ ದೇವರು ಕೊಟ್ಟಂಥ ಈ ಮಹಾಕೃಪೆ ನೀತೀಕರಣಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಎದ್ದು ನಿಂತ್ಕೊಳ್ಳೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮಗೆ ಕೊಟ್ಟಂಥ ಈ ಮಹಾಕೃಪೆಗಾಗಿ ಸ್ತೋತ್ರಪ್ಪ. ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ನೀನು ಮಾಡಿದಂಥ ಕಾರ್ಯವಾಗಿದೆ ಇದು. ವಿಶ್ವಾಸ ಇಟ್ಟ ಪ್ರತಿಯೊಬ್ಬರ ಜೀವಿತದಲ್ಲೂ ಅಪ್ಪ ಪಿತನೇ, ನೀನು ಮಾಡಿದ ಮಹಾಕೃಪೆ, ಮಹಾಶೀರ್ವಾದ, ವರ್ಣಿಸಲು ಅಸಾಧ್ಯಕರವಾದ ನಿನ್ನ ಕೃಪೆಯಾಗಿದೆ ಈ ನೀತೀಕರಣ. ಪವಿತ್ರಾತ್ಮರೇ, ನಮ್ಮೊಬ್ಬೊಬ್ಬರಲ್ಲಿಯೂ ಆ ನೈತೀಕರಣದ ಅನುಭವವನ್ನು ತಂದುಕೊಟ್ಟು ನಮ್ಮೆಲ್ಲರನ್ನು ನೀತಿವಂತರನ್ನಾಗಿ ಮಾಡಿ, ಪಾಪದಿಂದ ಮನ ತಿರುಗುವಂತೆ, ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ನಾವು ತಿರುಗುವಂತೆ ಮಾಡಿದ ನಿಮ್ಮ ಆ ಪ್ರೀತಿಗಾಗಿ, ನಿಮ್ಮ ಮಹಾ ಕಾರ್ಯಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಇನ್ನು ಮುಂದೆ ನಾವು ಕ್ರಿಸ್ತ ಯೇಸುವಿನಲ್ಲಿದ್ದು ಸತ್ಕಾರ್ಯಗಳನ್ನು ಮಾಡುತ್ತಾ ಆ ನೀತಿಯ ಫಲವನ್ನು ಹೊರತರಲು ದೇವರೇ ಬೇಕಾದ ಎಲ್ಲ ಆಶೀರ್ವಾದಗಳು ನಮ್ಮೊಬ್ಬೊಬ್ಬರಲ್ಲಿಯೂ ತುಂಬಲ್ಪಡಲಿ ಅಪ್ಪ. ಪ್ರತಿಯೊಬ್ಬರ ಜೀವಿತಗಳು ಪವಿತ್ರಾತ್ಮನ ಫಲದಿಂದ ತುಂಬಲ್ಪಟ್ಟು ಆ ಫಲ ಹೊರಗೆ ಬರುವಂತೆ ಆಗಲಿ ಅಪ್ಪ. ಅದು ಕಾಣಲ್ಪಡಲಿ ಅಪ್ಪ. ಹೀಗೆ ನಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮನ್ನು ಎಲ್ಲರೂ ಕೊಂಡಾಡುವಂತೆ ಆಗಲಿ ಅಪ್ಪ. ಅಂಥ ಒಂದು ಆಶೀರ್ವಾದದ ಜೀವನ ಪ್ರತಿಯೊಬ್ಬರಲ್ಲಿಯೂ ನೆರವೇರಲಿ ಅಪ್ಪ. ಹಾಲೆ ಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆ ಲೂಯ್ಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆ ಲೂಯ್ಯ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೆನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾ ಕಾಲಕ್ಕೂ ತ್ರಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್.